श्रीसहाजं भजेजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् ನಮಸ್ಕಾರ. ಆಚಾರ್ಯ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಅಲ್ಲಿ ಮ್ಯೂಟ್ ಆಗಿತ್ತು. ಕೇಳಿಸ್ತಾ ಇದೆ ಸರ್. ನಮಸ್ಕಾರ. ಆಯ್ತು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರतं ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೆನ್ನೆ ದಿವಸ ನಾವು ಮಂಗಳ ಶ್ಲೋಕಗಳನ್ನ ಹಾಗೆ ಗದ್ಯವನ್ನು ನೋಡಿದ್ವಿ. ಒಮ್ಮೆ ಅದನ್ನ ಪಾರಾಯಣ ಮಾಡೋಣ. ಇವತ್ತು ಒಂದ್ಸಲಿ ಮುಗ್ದಿರೋದ್ರಿಂದ ನಾನೊಮ್ಮೆ ಪಾರಾಯಣ ಮಾಡ್ತಾ ಹೋಗ್ತೀನಿ. ಇದನ್ನ ಪ್ರತಿನಿತ್ಯ ಹೇಳ್ಕೊಂಡೆ ಮುಂದಕ್ಕೆ ಪಾಠ ಪ್ರಾರಂಭ. ಅದನ್ನ ಹೇಳ್ತಾ ಹೋಗ್ತೀನಿ, ನೀವು ಜೊತೆಗೆ ಹಾಗೆ ಮ್ಯೂಟ್ ಅಲ್ಲಿ ಇದ್ದೆ ಹೇಳ್ಕೊಡಿ. ನಮಸ್ಕಾರಗಳು. ಓಂ ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜಹೃದಂ ಭೋಜಮಂದಿರಂ ವಾಜಿಕಂಧರಂ ಭೀಮಸೇನಾನಂದತೀರ್ಥವಾನರೇಂದ್ರಾನಹಂ ಭಜೆ ವಾದಿರಾಜಗುರೂನ್ ವಂದೇ ವೇದವೇದ್ಯಗುರೂನ್ ಭಜೆ ಗುರೂನ್ ವೇದನಿಧೀನ್ ವಂದೇ ನಾರಸಿಂಹಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೈಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿಸಿದ್ಧಯೇ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈಃ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮಾವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಮುತ್ಪಾದಯಿತುಮುಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನ್ ಗ್ರಾಹಯಿತುಂ ಗ್ರಂಥಾದೌ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ. ಇಲ್ಲಿವರೆಗೆ ಪ್ರತಿನಿತ್ಯ ಹೀಗೆ ಮಂಗಳವನ್ನ ಹೇಳ್ಕೊಂಡೆ ಸಾಪ್ತವೃಂದಾವನಾಖ್ಯಾನದ ಅಧ್ಯಯನ ಮಾಡಬೇಕು. ಇದರಲ್ಲಿ ನೆನ್ನೆ ದಿವಸ ನಾವು ಗಮನಿಸಿದಂತೆ ರಘುಪ್ರವೀರ ತೀರ್ಥರು ಅಂತ ಸಾಪ್ತವೃಂದಾವನಾಖ್ಯಾನ ಗ್ರಂಥದ ಬಗ್ಗೆ ಒಂದು ಗ್ರಂಥ ಬರ್ತಿದ್ದಾರೆ. ಪ್ರಾಮಾಣ್ಯ ಬೋಧಿನಿ ಅಂತ ಗ್ರಂಥ. ಈ ಗ್ರಂಥ ಏನಿದೆ ಪ್ರಾಮಾಣ್ಯ ಬೋಧಿನಿ ಅಂತ,
ಇದು ಬಹಳ ವಿಶಿಷ್ಟವಾದ ಗ್ರಂಥ. ಯಾವ ರೀತಿ, ಯಾಕೆ ನಾವು ಸ್ವಾಪ್ತವೃಂದಾವನಾಖ್ಯಾನ ಗ್ರಂಥವನ್ನು ಓದ್ಬೇಕು? ಇದನ್ನ ಬಿಟ್ಬಿಡೋಣ, ಬೇಕಾದಷ್ಟು ಗ್ರಂಥ ಇದೆಯಲ್ಲ, ಬ್ರಹ್ಮಸೂತ್ರ ಭಾಷ್ಯ ಇದೆ, ಅನುವ್ಯಾಖ್ಯಾನ ಇದೆ, ಬೇಕಾದಷ್ಟು ಇತರ ಗ್ರಂಥ ಇದ್ದಾಗ ಸ್ವಾಪ್ತವೃಂದಾವನಾಖ್ಯಾನಕ್ಕೆ ಯಾಕಷ್ಟು ಮಹತ್ವ? ಯಾಕಿದು ನಾವು ತಿಳ್ಕೊಳ್ಬೇಕು? ವಾದಿರಾಜರು ರುಜುಗಳು ಅಂತ ತಿಳಿದೇ ಇದ್ರೆ ಉದ್ಧಾರನೇ ಇಲ್ವಾ? ಈ ತರ ಬೇಕಾದಷ್ಟು ಪ್ರಶ್ನೆಗಳಿವೆ. ಅಷ್ಟೇ ಅಲ್ಲ, ಇದನ್ನ ವಾದಿರಾಜರು ಬರ್ದೇ ಇಲ್ಲ ಅಂತಾನು ಒಂದು ಪ್ರಶ್ನೆ ಇದೆ. ಹೇಳೇ ಇಲ್ಲ ಇದನ್ನ ವಾದಿರಾಜರು. ಯಾರೋ ದೈತ್ಯ ಸ್ವಭಾವದವರು ಜನರಿಗೆ ಮೋಸ ಮಾಡ್ಬೇಕು ಅಂತಾನೆ ಈ ಗ್ರಂಥ ಹೀಗೆ ರಚನೆ ಮಾಡಿದ್ದಾರೆ ಅಂತಾನೂ ಆಕ್ಷೇಪ ಇದೆ. ಇದನ್ನೆಲ್ಲ ಆಕ್ಷೇಪ ಎತ್ಕೊಂಡು ರಘುಪ್ರವೀರ ತೀರ್ಥರು ಅದನ್ನ ಖಂಡನೆ ಮಾಡ್ತಾ ಹೋಗ್ತಾರೆ. ಇಂಥ ಒಂದು ಗ್ರಂಥ ಆಶ್ಚರ್ಯ ಏನಂದ್ರೆ ಎಲ್ಲ ಸಂಸ್ಕೃತಲ್ಲಿದೆ. ಈ ಗ್ರಂಥವನ್ನ ಓದ್ಬೇಕು ಅಂದ್ರೆ ಅವರ ಪಾಂಡಿತ್ಯ ಎಷ್ಟು ನಮಗೆ ಅರ್ಥ ಆಗತ್ತೆ. ನ್ಯಾಯಶಾಸ್ತ್ರ, ವ್ಯಾಕರಣಶಾಸ್ತ್ರ, ಮೀಮಾಂಸಾ ಶಾಸ್ತ್ರ, ಇದೆಲ್ಲದರ ಉದ್ಗ್ರಂಥಗಳ ಪರಿಚಯ ಇಲ್ಲ ಅಂತಾದ್ರೆ ಈ ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ ಓದ್ಲಿಕ್ಕೂ ಆಗಲ್ಲ, ಅಷ್ಟು ಕಷ್ಟ ಇದೆ. ಅಂಥ ಒಂದು ಗ್ರಂಥಕ್ಕೆ ಕನ್ನಡ ಅನುವಾದನೂ ಬಂದಿಲ್ಲ. ಅದೊಂದು ಶೋಚನೀಯ ಪರಿಸ್ಥಿತಿ. ಆ ಕನ್ನಡ ಅನುವಾದ ಇಲ್ಲದೆ ಇದ್ರೆ ಸಂಸ್ಕೃತ ಗ್ರಂಥವನ್ನು ನಾವು ಮುಟ್ಲಿಕ್ಕೆ ಹೋಗಲ್ಲ. ಬಹಳ ಚಿಕ್ಕ ಗ್ರಂಥ, ಆದ್ರೆ ವಿಮರ್ಶಾತ್ಮಕ ಕೃತಿ ಅದು. ಈ ಕೃತಿಯನ್ನು ಯಾಕೆ ಬರೆದ್ರು ಅವರು ರಘುಪ್ರವೀರ ತೀರ್ಥರು? ಅವ್ರವ್ರ ಪರಿಚಯ ಹೇಳ್ಕೊಳ್ತಾರೆ, ಬಹಳ ಚೆನ್ನಾಗಿ ಹೇಳ್ಕೊಳ್ತಾರೆ. ನಾನು ಯಾಕೆ ಬರದೆ ಈ ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿಯನ್ನ? ಶ್ಲೋಕಗಳಿಗೆ ಅರ್ಥ ಬರೆದು ಹೋಗ್ಬೋದಿತ್ತು, ಆದ್ರೆ ಹಾಗಲ್ಲ. ತುಂಬಾ ಆಕ್ಷೇಪಗಳಿದೆ ಸ್ವಾಪ್ತವೃಂದಾವನಾಖ್ಯಾನದ ಬಗ್ಗೆ. ನಾವು ಓದೋ ಮುಂಚೆ ಎಲ್ಲ ಓದೋ ಮಧ್ಯಕ್ಕೆ ಯಾರು ಯಾಕ್ರಿ ಓದ್ತಾ ಇದ್ರಿ, ಇದರಿಂದೇನು ಉಪಯೋಗ, ಹಾಗೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರೆ ನಮ್ಗೆ ಉತ್ತರನೇ ಇರಲ್ಲ ಏನು. ಅದಕ್ಕೆ ನಾನು ಹೇಳಿದ್ದು, ಮೊದಲೊಂದು 3-4 ದಿವಸ ಅದೊಂದು ಒಂದು ವಾರ ಹೇಳಿದ್ರು ಚಿಂತೆ ಇಲ್ಲ. ಏನು ಅಂತ ಇವರೆಲ್ಲ ಅಷ್ಟೊಂದ್ ಮಹನೀಯರು ಯಾಕೆ ಇದನ್ನ ಒಪ್ಕೊಂಡಿದ್ದಾರೆ, ಇಷ್ಟೆಲ್ಲ ಸಮರ್ಥನೆ ಮಾಡಿದ್ದಾರೆ ಅಂತ ನಮಗ್ ಅರ್ಥ ಆದ್ರೆ ಮಧ್ಯಕ್ಕೆ ವಿಘ್ನ ಬಂದ್ರು ಬಿಡಲ್ಲ ನಾವು. ಅದೊಂದು ಸುಭಾಷಿತ ಇದೆ, ಏನಂದ್ರೆ ಕೆಲಸ ಶುರು ಮಾಡಿದ್ಮೇಲೆ ಬಿಟ್ಬಿಡ್ತಾರಲ್ಲ, ಅಯ್ಯೋ ಬೇಡ ಇದು ಅಂತ, ಅವ್ರನ್ನೆಲ್ಲ ಮಧ್ಯಮ ಸ್ತರದಲ್ಲಿ ಸೇರಿಸ್ತಾರೆ, ಮಿಡಲ್ ಕ್ಲಾಸ್ ಅಂತ. ಇನ್ನು ಅಧಮ 3rd ಕ್ಲಾಸ್ ಜನ ಅಂತಾರಲ್ಲ, ಯಾರು ಅಂತ ಶುರುನೇ ಮಾಡಲ್ಲ ಅಂತ, ಅಂಥವ್ರು. ಉತ್ತಮ ಜನರು ಯಾರು? ಎಷ್ಟೇ ವಿಘ್ನ ಬಂದ್ರು ನಾನು ಶುರು ಮಾಡಿದೀನಿ, ನಾನು ಬಿಡಲ್ಲ ಇದನ್ನ ಅಂತ ಮುಂದಕ್ಕೆ ಹೋಗೋರು ಉತ್ತಮ ಅಂತ. ಅದಕ್ಕೆ ಎಷ್ಟೋ ಸರಿ ನಾವು ಯಾವ್ದಾವ್ದೋ ಸ್ತರಕ್ಕೆ ಸೇರೋಂತಹ ಪರಿಸ್ಥಿತಿಗಳು ಬರಬಹುದು. ಅದ್ ಬರಬಾರ್ದು ಅಂತ ಹೇಳಿ ಈ ಸ್ವಾಪ್ತವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ ಗ್ರಂಥವನ್ನ ರಘುಪ್ರವೀರ ತೀರ್ಥರು ಬರೀತಾರೆ. ನಮಗ್ ಗೊತ್ತಿರೋ ತರ ಆಚಾರ್ಯರ ಗುರುಗಳು, ಮಧ್ವಾಚಾರ್ಯರ ಗುರುಗಳು ಅಚ್ಯುತ ಪ್ರೇಕ್ಷರು, ಅವರ ಸಂಸ್ಥಾನ ಅಂತಾನೆ ಪ್ರಸಿದ್ಧ ಭೀಮನಕಟ್ಟೆ ಸಂಸ್ಥಾನ. ಆ ಸಂಸ್ಥಾನದಲ್ಲಿ ಯತಿಗಳಾಗಿ ರಘುಪ್ರವೀರ ತೀರ್ಥರು ಬರ್ತಾರೆ. ಅವರ ಪರಿಚಯನೇ ಮಾಡ್ತಾರೆ. ಅವ್ರ ಬಗ್ಗೆ ಒಂದು ವಿಶೇಷ ಏನಿದೆ ಅಂದ್ರೆ, ಯಾರಾದ್ರೂ ವಾದಿರಾಜರು ರುಜುಗಳು ಅಲ್ಲ ಹಾಗೆ ಹೇಗೆ ಅಂತ ಹೇಳ್ಬಿಟ್ರೆ ಅದನ್ನ ಕೇಳಿದ್ರೆ ಅವತ್ತು ಉಪವಾಸ ಇರೋರಂತೆ ರಘುಪ್ರವೀರ ತೀರ್ಥರು. ಅಯ್ಯೋ, ಹೀಗಾದ್ರೆ ನಮ್ ಕಥೆ, ನಾವ್ ಎಷ್ಟು ದಿವಸ ಉಪವಾಸ ಇರ್ಬೇಕು? ಹಾಗಾದ್ರೆ ಅವ್ರ ನಿಷ್ಠೆ ಎಷ್ಟು ಅಂದ್ರೆ, ರುಜುಗಳಲ್ಲ ಅಂತ ಯಾರು ಮಾತು ಕಿವಿಗ್ ಬಿತ್ತು ಅಂತಂದ್ರೆ ಅವತ್ತು ಉಪವಾಸ. ಪ್ರಾಯೋಪವೇಶಕ್ಕೆ ಕೂತ್ಕೊಳ್ತಾದ್ರಂತೆ. ಯಾಕೆಂದ್ರೆ ಗುರುಗಳ ಬಗ್ಗೆ ನಿಂದೆಯನ್ನ ಕೇಳಿದ್ರೆ ಯಾವುದೇ ವ್ಯಕ್ತಿ ಆದ್ರೂ ಅಲ್ಲಿ ಜಾಗ ಖಾಲಿ ಮಾಡ್ಬೇಕು, ಇಲ್ಲ ಅವ್ರ ನಾಲ್ಗೆ ಕತ್ತರಿಸ್ಬೇಕು ಅಂತಿದೆ. ನಮ್ಗೆ ನಾಲ್ಗೆ ಕತ್ತರಿಸ್ಲಿಕ್ಕೆ ಆಗಲ್ಲ, ನಮ್ಗೆ ಹಕ್ಕಿಲ್ಲ, ದೇವ್ರಿಗೆ ಬಿಟ್ಟದ್ದು. ಅದನ್ನ ಮಾಡೋ ಹಾಗಿಲ್ಲ, ದೇವ್ರಿಗೆ ಸಮರ್ಪಣೆ ಅದು. ಆದ್ರೆ ಜಾಗ ಖಾಲಿ ಮಾಡ್ಬೇಕು. ಆದ್ರೆ ಕೇಳಿದ್ದಕ್ಕೆ ತಪ್ಪಾಯ್ತಲ್ಲ, ನಮ್ಗ್ ದೋಷ ಬಂತಲ್ಲ, ಅದು ಅಂಟ್ಕೊಳ್ಬಾರ್ದು ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಏನೋ ಒಂದ್ ಮಾಡ್ಬೇಕು. ಅದಕ್ಕೆ ಇವರು ಆಶ್ರಯಿಸ್ತಾ ಇದ್ದಿದ್ದು ರಘುಪ್ರವೀರ ತೀರ್ಥರು ಉಪವಾಸ ಮಾಡ್ತಾ ಇದ್ರು. ಅದ್ರ ಎಷ್ಟು ದಿವಸ ಉಪವಾಸ ಗೊತ್ತಿಲ್ಲ, ಅದು ಸಮರ್ಥನೆ ಮಾಡೋವರೆಗೂ ಉಪವಾಸನೆ ಅಂತ ವೃಂದಾವನಾಚಾರ್ಯರ ಆಜ್ಞೆ ಆಗುತ್ತೆ. ಆ ಆಜ್ಞೆಯ ಪ್ರಕಾರ ಇವರು ಬರೀತಾರೆ ಈ ಗ್ರಂಥವನ್ನ. ಇದಂದ್ರೆ ಯಾಕೆ ಬರಿಬೇಕು? ಅವ್ರು ಹೇಳ್ತಾರೆ, ಅಂದ್ರೆ ವಿಶ್ವಪ್ರಿಯ ತೀರ್ಥರು ಅಂದ್ರೆ ಒಂದೇ, ವೃಂದಾವನಾಚಾರ್ಯರು ಅಂದ್ರೆ ಒಂದೇ. ಅದು ವಿಶ್ವಪ್ರಿಯ ತೀರ್ಥರು ಅನ್ನೋ ಹೆಸರಿಂದ ಕರಿಬಾರ್ದಂತೆ ಅವ್ರನ್ನ. ಅದು ವಸ್ತುತಃ ಇದೆ ಹೆಸರು, ಆದ್ರೆ ಯಾಕೆ ಕರಿಬಾರ್ದು ಅನ್ಲಿಕ್ಕೆ ಅದು ಆಜ್ಞೆ ಆಗಿದೆ. ಒಂದು ಗ್ರಂಥದಲ್ಲಿ ಬರುತ್ತೆ, ನಿಮ್ಗೆ ಮುಂದಕ್ಕೆ ಹೇಳ್ತೀನಿ ಅದನ್ನ. ಅವ್ರನ್ನ ವೃಂದಾವನಾಚಾರ್ಯನೋ ಹೆಸರಿನಿಂದಲೇ ಅವರನ್ನ ಕರಿಬೇಕಂತ. ಆದ್ರಿಂದ ವೃಂದಾವನಾಚಾರ್ಯರು ಅನ್ನೋ ಆ ಶಬ್ದವನ್ನೇ ಬಳಸ್ತೀನಿ. ಅದು ವಿಶ್ವಪ್ರಿಯ ತೀರ್ಥರ ಹೆಸರು ವೃಂದಾವನಾಚಾರ್ಯರು. ವೃಂದಾವನಾಚಾರ್ಯರು ಹೇಳಿದ್ರು ರಘುಪ್ರವೀರ ತೀರ್ಥರಿಗೆ, ನೀವು ಒಂದು ಬರೀಬೇಕು ಸ್ವಾಪ್ತ ವೃಂದಾವನಾಖ್ಯಾನ ಪ್ರಾಮಾಣ್ಯ ಬೋಧಿನಿ ಗ್ರಂಥ. ಆಯ್ತು ಅಂತ ಅವರು ಅದಕ್ಕೋಸ್ಕರ ಬರೀತಾರೆ. ಅವರ ಬಗ್ಗೆ ತುಂಬಾ ವಿಷಯಗಳಿದೆ. ಅವರು ಜಾಸ್ತಿ ಈ ದಿರನ್ನತ್ವ ವ್ರತ ಅಂತ ಒಂದಿದೆ, ಅಂದ್ರೆ ಅನ್ನ ತ್ಯಾಗ ಮಾಡ್ಬಿಡೋದು ಸುಮಾರು ವರ್ಷಗಳ ಕಾಲ. ಅದ್ ಹೇಗೆ ಇರ್ತಾರೋ ಅದು ಅಸಾಧ್ಯ. ಅಂತಹ ತಪಶಕ್ತಿಯನ್ನು ಹೊಂದಿರೋರು ಅವರು ಬರೆದ ಗ್ರಂಥ ಇದು. ಅಂದ್ರೆ ಅದರ ಮಹಿಮೆ ಎಷ್ಟು ನಾವು ಅರ್ಥ ಮಾಡ್ಕೊಬೇಕು. ಅವ್ರೇನ್ ಹೇಳ್ತಾರೆ, ಕೊನೆಗೆ ಹೇಳ್ತಾರೆ, ಅಚ್ಯುತ ಪ್ರೇಕ್ಷ ವಂಶ್ಯ ಶ್ರೀ ಭೀಮಸೇತು ಮಠೆ ಸ್ಥಿತ ರಘುಪ್ರವೀರ ನಾಮಾಹಂ ಗುರುರಾಜ ಪ್ರಸಾದತಃ. ಅವರೇ ಹೇಳ್ಕೊಳ್ತಾರೆ, ಅಚ್ಯುತ ಪ್ರೇಕ್ಷರ ವಂಶದಲ್ಲಿ ಬಂದವ್ರು ನಾವು ಅಂತ. ಅಂದ್ರೆ
ಭೀಮನಕಟ್ಟೆ ಮಠ, ಭೀಮಸೇತು ಮಠ ಏನಿದೆ ಅದರಲ್ಲಿ ರಘುಪ್ರವೀರ ಅನ್ನೋ ಹೆಸರಿನ ನಾನು ಗುರುರಾಜರ ಅನುಗ್ರಹದಿಂದ ಈ ಕೃತಿಯನ್ನ ಬರಿತಾ ಇದ್ದೀನಿ. ಯಾವ ಕೃತಿ? ಶ್ರೀಮದ್ ವೃಂದಾವನಾಖ್ಯಾನ ಪ್ರಾಮಾಣ್ಯ ಪ್ರಬೋಧನ ಅಂತ, ಪ್ರಬೋಧಿನಿ ಅಂತ ನಾವು ಹೇಳ್ತಾ ಇರೋದು. ಅದು ಯಾಕೆ ಬರದೆ ಅಂದ್ರೆ ಇದರ ಉದ್ದೇಶ ಒಂದೇ, ಹಯಮುಖಾತ್ಮಕ ರಾಮಃ ತುಷ್ಟೋಸ್ತು. ನಮ್ಮ ಆರಾಧ್ಯ ಮೂರ್ತಿ ಶ್ರೀರಾಮಚಂದ್ರ, ಆದ್ರೆ ಹಯಗ್ರೀವ ಮುಖ ಹೊತ್ತಿರೋ ಶ್ರೀರಾಮಚಂದ್ರ ತೃಪ್ತನಾಗ್ಲಿ ಅಂತ ನಾನು ಬರದೆ ಅಂತ ಅವ್ರು ಬರೀತಾರೆ. ಇಷ್ಟು ಬರದು ಅವರು ಹಿಂದೆ ಒಂದು ಮಾತನ್ನ ಹೇಳ್ತಾರೆ, ನನಗೆ ವ್ಯಾಕರಣ ಶಾಸ್ತ್ರದಲ್ಲಿ ನನ್ಗೇನ್ ಅಂಥ ಪಾಂಡಿತ್ಯ ಇಲ್ಲ. ವ್ಯಾಕರಣ ಅದೊಂದು ದೊಡ್ಡ ಸಮುದ್ರ. ಎಲ್ರಿಗೂ ಕೇಳ್ತಾ ಇದೆ ಅಲ್ವಾ? ಲೋ ಅಂತ ಬರ್ತಾ ಇದೆ, ಹಾಕ್ತಾ ಇದಾರೆ. ಹೇಳ್ತಾರೆ ಶಬ್ದಾಬ್ಧಿ ಮಾರ್ಗಂ ನವೇದ್ಮಿ ಸಮ್ಯಕ್. ನನಗೆ ವ್ಯಾಕರಣ ಅದು ದೊಡ್ಡ ಸಮುದ್ರ, ಸಮುದ್ರದಲ್ಲಿ ಈಜೋ ಕಲೆ ನನಗೆ ಗೊತ್ತಿಲ್ಲ. ಇನ್ನು ಮುಳುಗಿದ್ರೆ ಅದರಿಂದ ಎದ್ದು ಬರೋದು ಹೇಗೆ ಅಂತಾನೂ ಗೊತ್ತಿಲ್ಲ. ಎಲ್ಲೋ ಸಂಧಿ ಅಲ್ಲಿ ಇಲ್ಲಿ ವ್ಯತ್ಯಾಸ ಆಗಿರ್ಬಹುದೇನೋ. ಜ್ಞಾನಿಗಳಾದವ್ರು ಅದನ್ನ ನೋಡಿ ಅಪಹಾಸ್ಯ ಮಾಡ್ಬೇಡಿ, ಏನು ಗುಣಗ್ರಾಹಿಗಳಾಗಿ ಇಲ್ಲಿ ವರ್ತಿಸಿ. ಹಂಸದಂತೆ, ಹಂಸಕ್ಕೆ ನೀರು ಮತ್ತೆ ಹಾಲನ್ನ ಇಟ್ರೆ ಅದನ್ನ ಮಿಶ್ರಣ ಮಾಡಿ ಕೊಟ್ರೆ ಅದು ಹಾಲಂಶವನ್ನೇ ತಗೊಳತ್ತಂತೆ ಹಂಸ ಪಕ್ಷಿ, ಅಷ್ಟು ಸಾಮರ್ಥ್ಯ. ಹಾಗೆ ನೀವು ದೋಷನೆಲ್ಲ ನೋಡ್ಲಿಕ್ಕೆ ಹೋಗ್ಬೇಡಿ, ಗುಣ ನೋಡ್ಕೊಳ್ಳಿ ಅಂತ. ದೊಡ್ಡ ವಿಷಯ ಇದು. ಇದು ಹೇಗೆ ಅಂದ್ರೆ ಜೈತೀರ್ಥರ ಮಾತು ನೆನಪಾಗತ್ತೆ. ನ ಶಬ್ದಾಬ್ಧೌ ಗಾಢಾಹ ಅಂತ ಹೇಳ್ತಾರೆ. ಶಬ್ದಾಬ್ಧಿ ಅದು ವ್ಯಾಕರಣ ಶಾಸ್ತ್ರ, ಶಬ್ದ ಸಮುದ್ರ. ಅದ್ರಲ್ಲಿ ನಾನು ಮುಳುಗಿಲ್ಲ, ನನಗೆ ಅದು ಗೊತ್ತಿಲ್ಲ ಅಂತಾರೆ. ಆದ್ರೆ ಅವ್ರ ಗ್ರಂಥ ಓದ್ಮೇಲೆ ಅರ್ಥ ಆಗತ್ತೆ ಬೇರೆಯವ್ರು ಯಾರು ಹಾಗೆ ಮುಳುಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಮುಳುಗಿ ಅವರು ಎದ್ದು ಶಬ್ದಶಾಸ್ತ್ರವನ್ನ ಅಲ್ಲಿ ಹಾಕಿದ್ದಾರೆ ತಮ್ಮ ನ್ಯಾಯಸುಧಾ ಗ್ರಂಥದಲ್ಲಿ. ಆ ತರ ರಘುಪ್ರವೀರ ತೀರ್ಥರು ತುಂಬಾ ವಿನಯೋಕ್ತಿಯನ್ನ ಇಲ್ಲಿ ಮಾಡಿದ್ದಾರೆ. ವಿನಯೋಕ್ತಿ ಅವ್ರು ನಾವು ಅಷ್ಟು ಓದಿದ್ರು ಕೂಡ ಏನೂ ಇಲ್ಲ, ಎಲ್ಲೋ ಒಂದ್ ಸ್ವಲ್ಪ ಆಚೆ ಈಚೆ ಆದ್ರೆ, ಯಾಕೆಂದ್ರೆ ಬರಿಬೇಕಾದ್ರೆ ಎಷ್ಟೋ ಸಲ ಅನವಧಾನ, ಮನಸ್ಸೆಲ್ಲೋ ಹೊರಟೋಗತ್ತೆ, ಏಕಾಗ್ರತೆ ಇರಲ್ಲ. ಏಕಾಗ್ರತೆ ಇಲ್ಲದೆ ಇದ್ದಾಗ ತಪ್ಪುಗಳಿಗೆ ಅವಕಾಶ ಇದೆ. ಅದರಿಂದ ಆಚೆ ಈಚೆ ಆದ್ರೆ ಅಂತ ಅವ್ರಿಗೆ ಭಯ. ಅದು ಗುರುರಾಜರ ಮೇಲೆ ಪ್ರೀತಿ ಜಾಸ್ತಿ. ಎಲ್ಲೋ ನಾನ್ ತಪ್ಪು ಮಾಡ್ಬಿಟ್ರೆ ವಾದಿರಾಜರ ಗ್ರಂಥಕ್ಕೆ ವಿವರಣೆ ಮಾಡ್ತಾ ಅಂತ ಒಂದು ಭಾವನೆ ಇದೆಯಲ್ಲ, ಆ ಭಾವನೆಯಿಂದ ಹೀಗೆ ಬರೀತಾರೆ ಅಷ್ಟೇ ಹೊರತು ಇಲ್ಲಿ ತಪ್ಪಿಲ್ಲ. ಬಹಳ ಚೆನ್ನಾಗಿದೆ ಗ್ರಂಥ. ಆ ವಿಷಯ ಕೇಳಿದಾಗ ನಮಗೆ ಅರ್ಥ ಆಗತ್ತೆ. ಇದು ಒಂದು ಹೇಳ್ತಾರೆ. ಇದು ಮುಂದೆ ಒಂದ್ ಮಾತು ಹೇಳ್ತಾರೆ. ಇದು ಏನಂದ್ರೆ ಈ ಗ್ರಂಥ, ನಾನು ಯಾಕೆ ಈ ಗ್ರಂಥ ಬರೀಲಿಕ್ಕೆ ಹೊರಟಿದ್ದೀನಿ ಅಂತ ಅವ್ರು ಹೇಳೋದು, ತದ್ದೃಷ್ಟಿ ಪುಷ್ಟಿ ಕರಣಾರ್ಥಮಯಂ ಶ್ರಮಹಮೆ. ನಾನು ತುಂಬಾ ಶ್ರಮ ಪಟ್ಟಿದ್ದೀನಿ ಇದಕ್ಕೆ. ಯಾಕೆ ಈ ಶ್ರಮ ಅಂದ್ರೆ, ವಾದಿರಾಜರ ಗುಣಗಳನ್ನ ವರ್ಣನೆ ಮಾಡಿದ್ದಾರೆ ಎಲ್ಲಿ? ಸ್ವಾಪ್ತವೃಂದಾವನಾಖ್ಯಾನ ಗ್ರಂಥದಲ್ಲಿ ಸ್ವಯಂ ವಾದಿರಾಜರೇ ಅದನ್ನ ಹೇಳಿದ್ದಾರೆ. ಆ ವ್ಯಾಖ್ಯಾನ ಅದೇ ಒಂದು ಸೂರ್ಯ. ಅದ್ರ ಮುಂದೆ ಏನ್ ಬೇಕಾಗಿಲ್ಲ, ಎಲ್ಲ ಕತ್ತಲೆ ಹೊರಟೋಗತ್ತೆ ಆ ಸೂರ್ಯ ಉದಯ ಆದ ಕೂಡ್ಲೆ. ಆದ್ರೂ ನೋಡೋ ಕಣ್ಣು ಚೆನ್ನಾಗಿರ್ಬೇಕಲ್ಲ. ನಾವು ಸೂರ್ಯನನ್ನ ನಮ್ಮ ಕಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ವಸ್ತುತಃ. ಹೊರಗಿನ ಸೂರ್ಯನ ಸರಿಯಾಗಿ ನೋಡ್ಲಿಕ್ಕೆ ಆಗಲ್ಲ, ತುಂಬಾ ಪ್ರಕಾಶ. ಆದ್ರೆ ಇದು ಸ್ವಾಪ್ತವೃಂದಾವನಾಖ್ಯಾನ ಸೂರ್ಯ ಆದ್ರೂ ನಾವು ನೋಡ್ಬಹುದು. ಅಂಥ ಕಣ್ಣನ್ನ ವಾದಿರಾಜರು ಕೊಡ್ತಾರೆ. ಅದೇ ಕೆಲವು ಸಲ ಏನಾಗತ್ತೆ, ಕಣ್ಣಿಗೆ ಈ ಪೊರೆ ಎಲ್ಲ ಬಂದ್ರೆ ಏನಾಗ್ಬಿಡತ್ತೆ, ಕಾಣಲ್ಲ, ಎಲ್ಲ ಬ್ಲರ್ ಆಗತ್ತೆ, ಸರಿಯಾಗಿ ಕಾಣಲ್ಲ. ಇಲ್ಲಿ ಪೊರೆ ಸೃಷ್ಟಿ ಮಾಡೋರು ಕೆಲವ್ರು ಇರ್ತಾರಂತೆ ನಮ್ ಜೊತೆಗೆ, ಅವ್ರು ಸಹವಾಸ ದೋಷ. ಅದೇನಾಗ್ಬಿಡತ್ತೆ, ಅವ್ರು ಹೇಳಿ ಏನಾಗ್ಬಿಡತ್ತೆ, ಇರೋ ಕಣ್ಣಿಂದ ನೋಡಿದ್ರು ಸ್ವಾಪ್ತವೃಂದಾವನಾಖ್ಯಾನ ಸರಿಯಾಗಿ ಅರ್ಥ ಆಗಲ್ಲ. ಈ ತರ ಯಾರಿಗೆ ಕಷ್ಟ ಆಗಿದ್ಯಲ್ಲ, ಆ ಪೊರೆನೆಲ್ಲ ನಾನು ಕಿತ್ತಾಕ್ತೀನಿ, ನಿಮ್ ಕಣ್ಣನ್ನ ಚೆನ್ನಾಗ್ ಮಾಡ್ತೀನಿ. ಅದಕ್ಕೋಸ್ಕರ ನಾನು ಈ ಗ್ರಂಥ ಬರಿತಾ ಇದ್ದೀನಿ. ಸ್ವಾಪ್ತವೃಂದಾವನಾಖ್ಯಾನ ದರ್ಪಣ ಚೆನ್ನಾಗಿ ಕನ್ನಡಿಲಿ ಕೊಳೆ ಕೂತ್ ಬಿಡುತ್ತಾರೆ. ಆಗ ಏನಾಗತ್ತೆ, ನಾವು ಮುಖ ನೋಡಿದಾಗ ನಮ್ಮ ಮುಖದಲ್ಲಿ ಏನೋ ಕೊಳೆ ಇದೆ ಅಂತ, ವಸ್ತುತಃ ಅದು ಕನ್ನಡಿಲಿರೋ ಕೊಳೆ, ಅದು ನಮ್ಮ ಮುಖದ ಮೇಲೆ ಇಲ್ಲ. ಅದು ನಮ್ಮ ಮುಖದಲ್ಲಿ ಇದೆ ಅಂತ ನಾವು ಭ್ರಮೆಗೊಳ್ತೀವಿ. ಅದಕ್ಕೋಸ್ಕರ ಕನ್ನಡಿನ ಶುದ್ಧ ಮಾಡ್ಬಿಡ್ತೀನಿ. ಇಲ್ಲಿ ವಸ್ತುತಃ ಏನು ಅಂದ್ರೆ, ನಾವು ನಮ್ಮ ಕಣ್ಣಿನಿದು ಅದರಿಂದ ನೋಡ್ತಾ ಇದೀವಿ ಸ್ವಾಪ್ತವೃಂದಾವನಾಖ್ಯಾನ ಕೃತಿಯನ್ನ. ಅದೇ ದೋಷ ಇರಬಾರ್ದು, ಮಾರ್ಜನೆ ಮಾಡ್ಬೇಕು. ಆ ದೋಷ ಪರಿಹಾರಕ್ಕೋಸ್ಕರ ನನ್ನ ಈ ಶ್ರಮ ಅಂತ ಇಷ್ಟೆಲ್ಲ ರಘುಪ್ರವೀರ ತೀರ್ಥರು ತಾವು ಕೊನೆಯಲ್ಲಿ ಹೇಳ್ತಾರೆ. ಅವ್ರು ಹೇಳೋ ಇದು ಬಹಳ ಸಂತೋಷವಾದ ಮಾತು ಏನಂದ್ರೆ, ಕೊನೆಗೆ ಹೇಳ್ತಾರೆ, ಇಷ್ಟೆಲ್ಲ ನಾನು ಬರ್ನಲ್ಲ, ಇದು ಬರ್ದಿದ್ದಕ್ಕೆ ನಿಮ್ಗೆಲ್ಲ ಏನ್ ಫಲ ಸಿಗತ್ತೆ ಈ ಕೃತಿಯನ್ನ ಓದಿದ್ರೆ ಅಂತ ಅವರೇ ಹೇಳ್ತಾರೆ. ಕೊನೆ ಭಾಗದಲ್ಲಿ ಬರುತ್ತದು. ನಿಮ್ಗೆ ಆ ಪುಸ್ತಕವನ್ನು ಕಳಿಸಿದ್ದಾರೆ, ಬೇಕಾದ್ರೆ ನಾನು ಅದೇನಿದೆ ಮತ್ತೆ ಅಷ್ಟೇ ಪೇಜ್ಗಳನ್ನ ಮತ್ತೆ ಕಳಿಸ್ತೀನಿ ಪಾಠ ಆದ್ಮೇಲೆ. ಶ್ರೀ ಗುರುರಾಜ ಪ್ರೀತ್ಯಾಸ್ಪದೇಶು ಶ್ರೀಮದ್ ವೃಂದಾವನಾಚಾರ್ಯ ಪ್ರಭೃತಿಷು ಚ ಭಕ್ತಿ ಪೂರ್ವಕಂ ತದುಪದಿಷ್ಟ ಪ್ರಕಾರೇಣ. ನನಗೆ ಗುರುರಾಜರ ಮೇಲೆ, ಅವ್ರು ಗುರುರಾಜ ಅಂತಾನೆ ಕರೀತಾರೆ, ಸಾಮಾನ್ಯ ವಾದಿರಾಜರು ಅಂತ ಹೆಸರು ಹೇಳಲ್ಲ. ಹೇಗೆ ರಾಯರಿಗೆ ಕಲಿಯುಗ ಕಲ್ಪತರು ಅಂತ ಕರಿತಾ ಇರ್ತಾರೆ, ಇನ್ನೇನೋ ಒಂದು ಹೆಸರು ಹೇಳ್ತಾರೆ. ರಾಘವೇಂದ್ರ ತೀರ್ಥರು ಅಂತ ಹೇಳೋದೇ ಕಡಿಮೆ, ರಾಯರು ಅಂತಾರೆ, ತಮ್ಮ ಭಾವನೆಯಲ್ಲಿ ಹೇಳ್ತಾರೆ. ಹಾಗೆ ಗುರುರಾಜರು ಅಂತಾನೆ ಕರೆಯೋದು ವಾದಿರಾಜರನ್ನ. ಎಲ್ಲ ಈ ಗ್ರಂಥಗಳನ್ನ ಉಲ್ಲೇಖ ಮಾಡ್ತಾ ಅದು ಕ್ಲೀನ್ ಆಗಿ ಗೊತ್ತಾಗ್ಬೇಕು ಕೆಲವು ಸಲ ಅಂತ ಸ್ಪಷ್ಟತೆಗೋಸ್ಕರ ವಾದಿರಾಜರು ಬರೀತಾರೆ. ಅಂತೂ ಗುರುರಾಜರ ಪ್ರೀತಿಗೆ ಯಾರ್ಯಾರು ಪಾತ್ರರೋ ಅಂದ್ರೆ ಗುರುರಾಜರ ಭಕ್ತರು,
ಹಾಗೆ ವೃಂದಾವನಾಚಾರ್ಯರೇ ಮೊದಲಾದ ಅನೇಕ ಭಕ್ತರಿದ್ದಾರೆ. ಅವರಲ್ಲೆಲ್ಲ ಭಕ್ತಿಯಿಂದ ಅವ್ರು ಏನ್ ಉಪದೇಶ ಮಾಡಿದ್ರೋ ಹಾಗೆ ನಾನು ವಾದಿರಾಜ ಗುರುಗಳ ಅಂತರ್ಯಾಮಿಯಾಗಿ ಅವರ ಅನುಗ್ರಹವನ್ನ ಪಡಿಲಿಕ್ಕೋಸ್ಕರ ನಾನು ಆ ಭಗವಂತನ ಅನುಗ್ರಹವನ್ನು ಪಡಿಬೇಕು ಗುರುಗಳ ಮುಖಾಂತರ. ಅದಕ್ಕೋಸ್ಕರ ಈ ಕೃತಿಯನ್ನ ಬರೀತಾ ನಿಮಗೂ ಆ ಫಲ ಸಿಗಲಿ ಅಂತ. ಯಾಕೆಂದ್ರೆ ಯಾವತ್ತು ಗುರುರಾಜರ ಅಂತರ್ಯಾಮಿಯಾಗಿ ಹಯಗ್ರೀವ ದೇವರ ಚಿಂತನೆ ಮಾಡಿದ್ರೆ ಆಗ ಆಗೋ ಅನುಗ್ರಹ ಅದು ದೊಡ್ಡದು. ದೇವರಿಗೆ ಖುಷಿ ಏನು, ನನ್ನ ಪ್ರೀತಿಯ ಭಕ್ತನ ಮುಖಾಂತರ ನನ್ನ ಹತ್ರ ಬಂದಿದಾರ, ಹಾಗಾದ್ರೆ ನಾನು ಖಂಡಿತ ಅವ್ರಿಗೆ ಅನುಗ್ರಹ ಮಾಡ್ತೀನಿ ಅಂತ. ನೇರವಾಗಿ ಹಯಗ್ರೀವ ದೇವರ ಮುಂದೆ ನಿಂತರೆ ಅನುಗ್ರಹ ಆಗತ್ತಾ, ವಾದಿರಾಜರ ಜೊತೆಗೆ ಹೋದ್ರೆ ಆಗತ್ತಾ? ಬೇಗ ವಾದಿರಾಜರ ಜೊತೆ ಹೋದ್ರೆ ಆಗತ್ತೆ. ಯಾಕೆ ವಾದಿರಾಜರ ಕಂಡ್ರೆ ಅಷ್ಟು ಪ್ರೀತಿ ಹಯಗ್ರೀವ ದೇವರಿಗೆ. ಹಾಗಾಗಿ ಗುರುರಾಜರ ಅಂತರ್ಯಾಮಿಯಾಗಿ ದೇವರ ಉಪಾಸನೆ ಮಾಡಿದ್ರೆ ಆಗ ಗುರುರಾಜರ ಅನುಗ್ರಹ ಆಯ್ತು, ಜೊತೆಗೆ ಗುರುದ್ವಾರ ಪ್ರಸನ್ನ ಸನ್ ಭರತೀದಂ ರಮಾಪತಿ ಅಂತ ವಾಕ್ಯ ಇದೆ. ಗುರುಗಳ ಮುಖಾಂತರ ಭಗವಂತನಿಗೆ ಸಂತೋಷ, ಆಗ ನಮ್ಮನ್ನ ಅವನು ಸ್ವೀಕಾರ ಮಾಡ್ತಾನೆ, ಅನುಗ್ರಹ ಮಾಡ್ತಾನೆ. ಈ ನಿಟ್ಟಿನಲ್ಲಿ ಅಖಿಲ ಪುರುಷಾರ್ಥೋ ಭವತಿ. ಇದನ್ನ ಕೇಳಿದವ್ರಿಗೆ, ಗ್ರಂಥವನ್ನ ಅಧ್ಯಯನ ಮಾಡಿದವ್ರಿಗೆ ಸಕಲ ಪುರುಷಾರ್ಥ ಲಾಭ. ಅವ್ರು ಏನ್ ಅನ್ಕೊಳ್ತಾರೆ ಒಳ್ಳೇದು ಅದು ಖಂಡಿತ ಸಿಗತ್ತೆ ಅಂತ ಇಷ್ಟನ್ನ ಹೇಳಿ, ಇತ್ಯುಕ್ತಂ ಉಪಪನ್ನಂ, ನಾನು ಹೇಳಿದ್ದೆಲ್ಲ ಸರಿಯಾಗಿದೆ, ಎಲ್ಲ ಪ್ರಮಾಣ ಕೊಟ್ಟಿದ್ದೀನಿ, ಇತಿ ಸ್ಥಿತಮಿತಿ ಸರ್ವಂ ಅತಿ ಮಂಗಲಂ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳಿ ಮುಕ್ತಾಯ ಮಾಡ್ತಾರೆ. ಸರ್, ಇಷ್ಟೊಂದು ಇವ್ರು ಬರೀತಾರಲ್ಲ, ಮೊದಲಿಗೆ ಒಂದಿಷ್ಟು ಮಂಗಳ ಶ್ಲೋಕನೂ ಇದೆ, ಅದು ಬಿಟ್ಟು ನಾವು ನೇರ ವಿಷಯಕ್ಕೆ ಹೋಗಿ ನಂತರ ಬರೋಣ. ಮೊದಲು ಏನ್ ಹೇಳ್ತಾರೆ ಅಂದ್ರೆ ಒಂದು ಶಾಸ್ತ್ರೀಯವಾಗಿ ವಿವರಣೆ ಮಾಡ್ತಾರೆ ಈ ಗ್ರಂಥವನ್ನ. ನ್ಯಾಯಸುಧಾ ಪಾಠವನ್ನ ನೀವೆಲ್ಲ ಕೇಳಿರ್ತೀರಿ ಅನೇಕರು. ನಮಗ ಆಗತ್ ಹೇಗಿದ್ರು ಮುಂದಿನ ಪಾಠ ನ್ಯಾಯಸುಧಾ ಪಾಠ. ಅದ್ರಲ್ಲಿ ಅನೇಕ ಅನುಮಾನಗಳನ್ನು ಹೇಳ್ತಾ ಇರ್ತಾರೆ. ಅನುಮಾನ ಅಂದ್ರೆ ಕನ್ನಡದ ಅನುಮಾನ ಅಲ್ಲ, ನಮ್ಗೆ ಈ ಅನುಮಾನ ಇದೆ, ಅಲ್ಲ ಅನುಮಾನ ಇದೆ, ಅದಲ್ಲ. ಅನುಮಾನ ಅಂದ್ರೆ ಪ್ರಮಾಣ ಅಂತ ಅರ್ಥ ಸಂಸ್ಕೃತದಲ್ಲಿ. ಇವ್ರು ಮೊದಲೇ ಏನ್ ಹೇಳ್ತಾರೆ ಅಂದ್ರೆ, ಮೊದಲನೇ ಮಾತು ರಘುಪ್ರವೀರ ತೀರ್ಥರು, ಶ್ರೀಮದ್ ವೃಂದಾವನಾಖ್ಯಾನಂ ಪ್ರಮಾಣಂ ಆಪ್ತವಾಕ್ಯತ್ವಾತ್ ಸಂಪ್ರತಿಪನ್ನ ಭಾಷ್ಯವತ್ ಅಂತ ಹೇಳ್ತಾರೆ. ಇದರ ಪಂಕ್ತಿ ನಾವು ಓದ್ಲಿಕ್ಕೆ ಹೋಗಲ್ಲ, ಅದ್ರ ಅರ್ಥವನ್ನ ಹೇಳ್ತೀನಿ. ಅರ್ಥ ನಮಗ್ ಬೇಕು. ಯಾಕಂದ್ರೆ ನಾವು ಶಾಸ್ತ್ರೀಯವಾಗಿ ಹೇಳ್ತಾ ಹೋದ್ರೆ ನಾನು ತರ್ಕ ಪಾಠ ಮಾಡ್ತಾ ಕೊಡ್ಬೇಕಾಗತ್ತೆ ನಿಮ್ಗೆಲ್ಲ, ತರ್ಕ ಮೀಮಾಂಸ ವ್ಯಾಕರಣ ಪಾಠ. ಆದ್ರೆ ಅದು ಬೇಡ. ಸಾರವ ಏನ್ ಹೇಳಿದಾರೆ ಈ ವಿಷಯ, ಪ್ರತಿ ಪಂಕ್ತಿಯಲ್ಲಿ ಏನ್ ಬಂದಿದೆ ಇಲ್ಲಿ ರಘುಪ್ರವೀರ ತೀರ್ಥರು ಹೇಳಿದ್ದು, ಅದರ ಅಭಿಪ್ರಾಯವನ್ನ ಹೇಳ್ತೀನಿ. ಈಗ ಸ್ವಾಪ್ತವೃಂದಾವನಾಖ್ಯಾನ ಪ್ರಮಾಣ ಅಂತ ಒಪ್ಪಿ ಅಂತ ನಾವೆಲ್ಲ ಕೇಳ್ತಾ ಇರ್ತೀವಿ. ನಾವ್ ಯಾವ್ದಾರ ಒಂದು ವಿಷಯ ಹೇಳಿದ್ರೆ, ಏನಾರೊಂದು ಮನೆಗಳಲ್ಲಿ ಚಿಕ್ಕ ಮಕ್ಕಳು, ಸ್ವಲ್ಪ ಯುವಕರು, ಏನಾದ್ರು ದೊಡ್ಡವ್ರು ಹೇಳಿಕ್ ಹೋದ್ರೆ ಏನ್ ಕೇಳ್ತಾರೆ, ಏನು ಇದ್ ಮಾಡ್ಲಿಕ್ಕೆ ಏನು, ಯಾರು ಹೇಳಿದ್ದಾರೆ, ಯಾರು ಹಿಂದಿನವ್ರು ಹೇಳಿದಾರೆ, ಅವ್ರು ಹೇಳಿದ್ರೆ ನಾವ್ ಯಾಕೆ ನಂಬೇಕು? ಇಲ್ಲ ನಮ್ಮ ಗ್ರಂಥಗಳಲ್ಲಿದೆ. ಹಾಗಾದ್ರೆ ಇನ್ನೊಂದು ಪ್ರಮಾಣ ತೋರಿಸ್ಬೇಕು. ಯಾರು ದೊಡ್ಡವರು, ಮಹನೀಯರು, ರಾಯರು ಹೇಳಿದಾರ, ಇನ್ಯಾರು ಹೇಳಿದಾರ, ಏನಾರೊಂದು ಪ್ರಮಾಣ ವಾಕ್ಯ ತೋರಿಸಿ ಅಂತ ಕೇಳ್ತಾರೆ. ಪ್ರಮಾಣ ಇತ್ತ ನಾವು ಒಪ್ತೀವಿ ಅಂತ ಎಲ್ರು ಸಾಮಾನ್ಯವಾಗಿ ಹೇಳುವಂತ ಮಾತು. ಸ್ವಾಪ್ತವೃಂದಾವನಾಖ್ಯಾನ ಪ್ರಮಾಣ ಅಂದ್ರೆ ಅದ್ರಲ್ಲಿ ಇರೋದನ್ನ ಒಪ್ಪೋಣ ಅಂತ ಮೊದಲು ಪ್ರಶ್ನೆ. ಅದ್ ಪ್ರಮಾಣನ? ಹೌದು ಪ್ರಮಾಣ. ಯಾಕೆ? ಅದನ್ನ ಬರೆದವ್ರು ಯಾರು? ಆಪ್ತ ವಾಕ್ಯ. ನೀವು ಮನೆಯಲ್ಲಿ ನಮ್ ತಂದೆ ತಾಯಿ ಹೇಳಿದ್ರೆ ನಾವು ಕೇಳ್ತೀವಿ, ಯಾಕೆ? ಆಪ್ತರವರು. ಅವ್ರು ಎಂದಿಗೂ ನಮಗೆ ದ್ರೋಹ ಮಾಡಲ್ಲ, ವಿಶ್ವಾಸದಿಂದ ಅವರು ನಮ್ಗೆಲ್ಲ ಹೇಳ್ತಾರೆ. ಮೋಸ ಮಾಡುವಂತ ಇಚ್ಛೆ ಇರಲ್ಲ ಅವ್ರಿಗೆ. ಹೊರಗಿನ ಜನರ ಮಾತು ನಾವು ನಂಬಲ್ಲ. ಯಾಕೆಂದ್ರೆ ಅಯ್ಯೋ ಯಾರಿಗ್ ಗೊತ್ತು, ನಮ್ ಕೈ ಕೊಡ್ಬೋದು ಇವರು, ಅದಕ್ಕೋಸ್ಕರ ಏನೋ ಸುಳ್ಳನ್ನು ಹೇಳ್ತಾ ಇದಾರೆ ನಾವು ಯೋಚಿಸ್ತೀವಿ. ಯಾಕೆ ಈ ವ್ಯತ್ಯಾಸ? ನಮ್ ತಂದೆ ತಾಯಿ ನಮಗ ಆಪ್ತರು, ಹೊರಗಿನವ್ರು ಆಪ್ತರಲ್ಲ, ಅಷ್ಟೇ ಕಾರಣ. ಈಗ ಸ್ವಾಪ್ತವೃಂದಾವನಾಖ್ಯಾನ ಪ್ರಮಾಣ ಯಾಕೆ ಅಂದ್ರೆ, ಹೇಳಿದವ್ರು ಯಾರು? ವಾದಿರಾಜರು ಹೇಳಿದ್ದು. ಅವ್ರ ಆಪ್ತರ ಹೌದೋ ಅಲ್ವೋ? ಖಂಡಿತ ಆಪ್ತರು, ವಾದಿರಾಜರ ಭಕ್ತರು ನಾವು. ವಾದಿರಾಜರ ಆಪ್ತರಲ್ಲ ಅಂದ್ರೆ ಹೇಗೆ? ಆಪ್ತರು. ಹಾಗಾಗಿ ಅದು ಪ್ರಮಾಣ, ಅವ್ರು ಹೇಳಿದ್ದು ಸ್ವಾಪ್ತವೃಂದಾವನಾಖ್ಯಾನ ಅಂತ ಒಂದು ವಿಷಯ ಬಂತು. ಹೇಗೆ ಅಂದ್ರೆ ಒಂದು ಉದಾಹರಣೆ ಕೊಡ್ತಾರೆ. ನೀವು ವೇದವ್ಯಾಸರು ಬರೆದ ಬ್ರಹ್ಮಸೂತ್ರ ಒಪ್ತೀರಾ ಇಲ್ವಾ ಪ್ರಮಾಣ ಅಂತ? ಖಂಡಿತ ಒಪ್ತೀವಿ. ಯಾಕೆ ಒಪ್ತೀರಿ ಅಂತಂದ್ರೆ, ವೇದವ್ಯಾಸರು ಆಪ್ತರು, ಮಹಾನುಭಾವರು. ಅವ್ರು ಹೇಳಿದ್ಮೇಲೆ ಆ ಬ್ರಹ್ಮಸೂತ್ರ ಪ್ರಮಾಣ. ಬ್ರಹ್ಮಸೂತ್ರ ಭಾಷ್ಯ ಪ್ರಮಾಣ ಹೌದೋ ಅಲ್ವೋ? ಮಧ್ವಾಚಾರ್ಯ ಮಾಡಿದ್ದು ಅದು ಪ್ರಮಾಣ. ಯಾಕೆ? ಮಧ್ವಾಚಾರ್ಯ ಹೇಳಿದ್ದು. ಹಾಗಾದ್ರೆ ಅಲ್ಲಿ ಬ್ರಹ್ಮಸೂತ್ರ ಭಾಷ್ಯ ಪ್ರಮಾಣ ಅಂತ ಒಪ್ತೀರಿ ಯಾಕೆ? ಮಧ್ವಾಚಾರ್ಯ ಹೇಳಿದ್ದು, ಆದ್ರಿಂದ ಅವ್ರ ಆಪ್ತರು. ಮತ್ತೆ ಬ್ರಹ್ಮಸೂತ್ರವನ್ನ ಯಾಕೆ ಒಪ್ತೀರಿ? ವೇದವ್ಯಾಸರು ಹೇಳಿದ್ರು. ಸ್ವಾಪ್ತವೃಂದಾವನಾಖ್ಯಾನ ಯಾಕೆ ಒಪ್ತೀರಿ? ವಾದಿರಾಜರು ಹೇಳಿದ್ದು. ಇಲ್ಲ ವಾದಿರಾಜರು ಹೇಳಿದ್ರು ನಾನು ಒಪ್ಪಲ್ಲ ಅಂದ್ರೆ, ಹಾಗಾದ್ರೆ ಮಧ್ವಾಚಾರ್ಯ ಹೇಳಿದ ಬ್ರಹ್ಮಸೂತ್ರ ಭಾಷ್ಯನೂ ಪ್ರಮಾಣ ಅಂತ ಒಪ್ಪಬೇಡಿ. ಹಾಗೆ ವೇದವ್ಯಾಸರು ಹೇಳಿದ ಬ್ರಹ್ಮಸೂತ್ರವನ್ನು ಪ್ರಮಾಣ ಅಂತ ಒಪ್ಪಬೇಡಿ ಹೇಳ್ತೀರಾ? ಇಲ್ಲ. ವೇದವ್ಯಾಸರಿಗೆ ಏನ್ ಸ್ಥಾನಮಾನ ಕೊಡ್ತಿರೋ ಆಪ್ತರು ಅಂತ, ಮಧ್ವಾಚಾರ್ಯ ಏನ್ ಆಪ್ತರು ಒಂದು ಸ್ಥಾನಮಾನ ಕೊಡ್ತಿರೋ ವಾದಿರಾಜರಿಗೂ ಕೊಟ್ಟಿದ್ದೀರಿ ಅಂತ ಅರ್ಥ. ಅದಕ್ಕೆ ಕೆಲವರು ಬುದ್ಧಿವಂತರು ಏನ್ ಮಾಡಿದ್ರು, ಇಲ್ಲಿ ಬರೋ ಗ್ರಂಥದ ವಿಷಯ ಹೇಳ್ತೇನೆ, ಇದು ಯಾವ್ದು ಸಾಮಾಜಿಕ ವಿವಾದಕ್ಕೆ ಸಂಬಂಧಪಟ್ಟಿಲ್ಲ, ಅದೊಂದು ಸ್ಪಷ್ಟಪಡಿಸ್ತೀನಿ. ಯಾವ್ದೋ ಇನ್ನೊಬ್ಬರ ಹೇಳಿಕೆಗೆ ಈ ಉತ್ತರ ಕೊಡ್ತಾ ಇಲ್ಲ, ಅದ್ ಮಾತ್ರ ಸ್ಪಷ್ಟಪಡಿಸ್ತೀನಿ. ಈ ಗ್ರಂಥದಲ್ಲೇ ಮುಂದೆ ಹೇಳ್ತಾರವ್ರು, ಈ ತರ ಇದೆ ಆಕ್ಷೇಪಗಳು, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ರಘುಪ್ರವೀರ ತೀರ್ಥರು ಹೇಳೋದು. ಅದನ್ನ ಗ್ರಂಥದ ಅನುವಾದವನ್ನು ಮಾತ್ರ ಇಲ್ಲಿ ಮಾಡ್ತಾ ಇರೋದು. ಹಾಗಾದ್ರೆ ಮಧ್ವಾಚಾರ್ಯರು ಆಪ್ತರು, ವೇದವ್ಯಾಸರು ಆಪ್ತರು, ವಾದಿರಾಜರು ಆಪ್ತರು ಅಂದ್ಮೇಲೆ ಅವ್ರು ಹೇಳಿದ ಗ್ರಂಥ ಪ್ರಮಾಣ ಅಂತ ಒಂದು ವಿಷಯ ಬಂತು.
ಇಷ್ಟಾದ್ಮೇಲೆ ಇಲ್ಲ ಆಪ್ತರಾಗ್ಬೇಕಾದ್ರೆ ಕೆಲವು ಯೋಗ್ಯತೆ ಇರ್ಬೇಕು. ಸುಮ್ನೆ ನಾವು ಆಪ್ತರು ಅಂತ ಯಾರನ್ನೂ ಒಪ್ಪಲ್ಲ. ಇದಕ್ಕೊಂದು ನ್ಯಾಯಸುಧಾದಲ್ಲಿ ಒಂದು ಉದಾಹರಣೆ ಕೊಡ್ತಾರೆ. ಏನ್ ಕೊಡ್ತಾರೆ ಅಂದ್ರೆ, ಈಗ ಯುಧಿಷ್ಠಿರ ಧರ್ಮರಾಜ ಇಡೀ ಜಗತ್ತಿನಲ್ಲಿ ಆಪ್ತ ಅಂದ್ರೆ ಅವನೊಬ್ನೇ. ಯಾಕೆಂದ್ರೆ ಯಾವತ್ತೂ ಅವನು ಸತ್ಯವನ್ನೇ ಹೇಳೋದು. ಪಗಡೆ ಆಟ ಆಡಿ ಸೋತ ಎಲ್ಲ ದುಃಖ ಕಾರಣ ಅವನೇ, ಆದ್ರೂ ಅವ್ನು ಸತ್ಯವನ್ನ ಹೇಳೇ ಇರೋದು ಕೊನೆವರೆಗೂ ಅವನ ಜೀವನದಲ್ಲಿ. ಇಲ್ಲ ಒಂದ್ಸಲಿ ಸುಳ್ಳು ಹೇಳ್ದ ಅಂತ ನ್ಯಾಯಸುಧಾದಲ್ಲಿ ತೋರಿಸ್ಕೊಡ್ತಾರೆ. ಇಲ್ಲ, ಭೀಮ ಅಗ್ರಜನಲ್ಲೂ ದೋಷ ಇದೆ, ಭೀಮಸೇನ್ ದೇವರ ಅಣ್ಣ ಧರ್ಮರಾಜಲ್ಲೂ ಒಂದು ದೋಷ, ಅವನ ಆಪ್ತ ಅಲ್ಲ. ಯಾವ ಸಂದರ್ಭದಲ್ಲಿ? ಅಲ್ಲಿ ಅಶ್ವತ್ಥಾಮ ಹತಃ ಅಂತ ಹೇಳಿಲ್ವಾ? ತಪ್ಪು ಮಾಡಿದ್ದಲ್ವಾ? ಯಾಕೆಂದ್ರೆ ಅಲ್ಲಿ ದ್ರೋಣಾಚಾರ್ಯರಿಗೆ ಅವ್ರು ಶಸ್ತ್ರಾಸ್ತ್ರ ತ್ಯಾಗ ಮಾಡ್ಬಿಡ್ತಾರೆ. ಯಾಕೆ? ಅಶ್ವತ್ಥಾಮಾಚಾರ್ಯ ನನ್ನ ಮಗನಿಗೆ ಏನಾರಾದ್ರೆ ನಾ ತ್ಯಾಗ ಮಾಡ್ಬಿಡ್ತೀನಿ ಅಂತ. ನನ್ನ ಮಗ ಇಲ್ಲ, ಬದುಕೇ ಇಲ್ಲ ಅಂತ ಹೇಳ್ಬಿಡ್ತಾನೆ ಯುಧಿಷ್ಠಿರ. ಅದರಲ್ಲೂ ಅವ್ರು ಏನಂದ್ರೆ ಯುಧಿಷ್ಠಿರ ಹೇಳ್ದ ಅಂತ ನಂಬಿಡ್ತಾರ ಅವ್ರು. ಯಾಕೆಂದ್ರೆ ಅವ್ನು ಸತ್ಯವಾದಿ, ಯಾವಾರು ಸತ್ಯ ಸುಳ್ಳು ಹೇಳಲ್ಲ, ಆಪ್ತ ಅವನು. ವಸ್ತುತಃ ಪ್ರತಿಪಕ್ಷ ಸೇನಾನಿವಿಷ್ಟಸ್ಯಾಪಿ ಅಂತ ಅಲ್ಲಿ ಸುಧಾದಲ್ಲಿ ವಿವರಣೆ ಮಾಡ್ತಾರೆ ಅಲ್ಲಿ ವ್ಯಾಖ್ಯಾನಗಳಲ್ಲಿ. ಅಂದ್ರೆ ನಮ್ಮ ವಿರೋಧಿ ಪಾರ್ಟಿಯಲ್ಲಿ ಇರೋನ್ ಒಪ್ಪೋದ್ ನಾವ್ ಹೇಗೆ? ಅದ್ರಲ್ಲಿ ಒಪ್ತಾರೆ ಅಂದ್ರೆ ಅದು ಯುಧಿಷ್ಠಿರನ ಮಾತನ್ನು ಒಪ್ತಾರೆ, ಇನ್ಯಾರ ಮಾತನ್ನು ಒಪ್ಪಲ್ಲ. ಅಶ್ವತ್ಥಾಮ ಹತ ಅಂತ ಕೃಷ್ಣನ ಆಜ್ಞೆಯಿಂದ ಅಲ್ಲಿ ಬಂದೇ ಬಿಡ್ತು. ಸರಿ, ಅಶ್ವತ್ಥಾಮ ಹತ ಅಂತ ಹೇಳ್ದ, ಆದ್ರೆ ಏನಾಯ್ತು ಮುಂದೆ ನಮ್ಗೆಲ್ಲ ಗೊತ್ತು. ಮೆಲ್ಲಕ್ಕೆ ಕುಂಜರ ಅಂದ, ಆನೆ ಹೋಯ್ತು ಅಶ್ವತ್ಥಾಮನ ಹೆಸರಿಂದು, ನಿಜವಾಗ ಅಶ್ವತ್ಥಾಮಾಚಾರ ಹೋಗ್ಲಿಲ್ಲ ಅಂತ ಬಂತು. ಅದೇನೇ ಆಗ್ಲಿ, ಅವ್ನ್ ಸುಳ್ಳನ್ನ ಹೇಳದ್ನ ಇಲ್ವಾ? ಮೊದಲನೇ ಕ್ಷಣದಲ್ಲಿ ಅಶ್ವತ್ಥಾಮ ಹತ ಅಂತ ಅವ್ನ್ ಸುಳ್ಳನ್ನೇ ಹೇಳಿದ್ದು. ಮಾರನೇ ಕ್ಷಣದಲ್ಲ, ಅಯ್ಯೋ ತಪ್ಪಾಗೋಯ್ತಲ್ಲಪ್ಪ ಅಂತ ಕುಂಜರ ಅಂತಂದ. ಆದ್ರೆ ಆಪ್ತ ಹೌದೋ ಅಲ್ವೋ ಯುಧಿಷ್ಠಿರ? ಅವನು ಅನಾಪ್ತ ಅಂತಾನೆ. ಆ ಟೈಮ್ ನಲ್ಲಿ ಅವನು ಅನಾಪ್ತನೆ, ಅವನು ಆಪ್ತ ಅಲ್ಲ. ಹಾಗಾದ್ರೆ ಏನ್ ಬೇಕು ಆಪ್ತತ್ವಕ್ಕೆ? ಗುಣ ಏನು ಅಂದ್ರೆ, ನ್ಯಾಯಸುಧಾದಲ್ಲಿ ಏನ್ ವಿಷಯ ಹೇಳಿದ್ದಾರೆ ಅದನ್ನೇ ಇಲ್ಲೇ ಹೇಳಿದ್ದಾರೆ. ಇಲ್ಲಿ ಮುಂದೆ ಒಂದು ವಾಕ್ಯ ಬರುತ್ತೆ, ಇದೆಲ್ಲ ಅನುಭಾಷ್ಯ ವ್ಯಾಖ್ಯಾನಾವಸರೇ ಪ್ರೋಕ್ತಂ ಜಿಜ್ಞಾಸಾಧಿಕರಣ ಸುಧಾಯಾಮ್ ಅಂತ ಹೇಳ್ತಾರೆ. ಜಿಜ್ಞಾಸಾಧಿಕರಣ ಮೊದಲನೇ ಅಧಿಕರಣ ಅಂದ್ರೆ ಓಮೋ ಮಥಾತೋ ಬ್ರಹ್ಮ ಜಿಜ್ಞಾಸ ಓಂ ಅಂತ ಏನಿದೆ ಬ್ರಹ್ಮಸೂತ್ರ, ಅದಕ್ಕೆ ಭಾಷ್ಯ ಅನುಭಾಷ್ಯ ಅಂದ್ರೆ ಅನುವ್ಯಾಖ್ಯಾನ ಮಧ್ವಾಚಾರ್ಯರದು. ಅದಕ್ಕೆ ವ್ಯಾಖ್ಯಾನ ಮಾಡ್ಬೇಕಾದ್ರೆ ಜಯತೀರ್ಥರು ಏನ್ ವಿವರಣೆ ಕೊಟ್ಟಿದ್ದಾರೆ ಅದ್ರಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅಂದ್ರೆ ಸುಮ್ನೆ ಬರ್ದಿಲ್ಲ ಈ ಗ್ರಂಥ. ನ್ಯಾಯಸುಧಾ ಗ್ರಂಥ ಓದ್ದೇನೆ ಈ ಗ್ರಂಥವನ್ನ ಅಧ್ಯಯನ ಮಾಡ್ಲಿಕ್ಕೆ ಆಗಲ್ಲ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಅರ್ಥ ಆಗತ್ತೆ. ಮೀಮಾಂಸಾ ಶಾಸ್ತ್ರ ಓದಿದ್ರೆ ಈ ಗ್ರಂಥ ಓದ್ಲಿಕ್ಕೆ ಆಗಲ್ಲ. ಇಷ್ಟು ಚೆನ್ನಾಗಿ ಸ್ವಾತಂತ್ರ್ಯವನಾಖ್ಯಾನ ಪ್ರಾಮಾಣ್ಯ ಬೋಧನೆ ಬರ್ದಿದ್ದಾರೆ ರಘುಪ್ರವೀರ ತೀರ್ಥರು. ಇದನ್ನ ನಾವು ಒಪ್ಪಲ್ಲ ಅಂದ್ರೆ ಮತ್ತೆ ಇನ್ನೇನ್ ಯಾವ ಗ್ರಂಥನ ಒಪ್ಬೇಕು ನಾವು? ಅಷ್ಟು ಚೆನ್ನಾಗಿ ವಿವರಣೆನ ಮಾಡಿದ್ದಾರೆ. ಒಂದು ವಿಷಯ ಅದಕ್ಕೆ ಹೇಳ್ತಾರಲ್ಲಿ, ಇಲ್ಲ ಇದು ಆಪ್ತರ ಮಾತು ಯಾಕೆ? ಈ ಒಬ್ಬರ ಮಾತು ಒಂದು ಗ್ರಂಥ ನಾವು ಯಾಕೆ ಒಪ್ತೀವಿ ಅಂದ್ರೆ, ಹೇಳೋನಲ್ಲಿ ಒಂದಿಷ್ಟು ಗುಣ ಇರಬೇಕು, ಕೇಳೋರಲ್ಲಿ ಒಂದಿಷ್ಟು ಗುಣ ಇರಬೇಕು, ಯಾವ ಟೈಮ್ ನಲ್ಲಿ ಹೇಳಿದ್ದಾರೆ ಅನ್ನೋದು ಮುಖ್ಯ ಆ ಶ್ರೋತೃಗಳಿಗೆ. ಈಗ ಇದನ್ನೆಲ್ಲ ಇಲ್ಲಿ ವಿವರಣೆ ಮಾಡ್ತಾರೆ ರಘುಪ್ರವೀರ ತೀರ್ಥರು. ಅದ್ರಲ್ಲಿ ಒಂದು, ಈಗ ಹೇಳೋನಲ್ಲಿ ಏನೇನಿರ್ಬೇಕು? ಈಗ ವೇದವ್ಯಾಸರನ್ನು ತಗೊಳ್ಳೋಣ, ಮಧ್ವಾಚಾರ್ಯನ್ ತಗೊಳ್ಳೋಣ. ಹೇಳೋರಲ್ಲಿ ಏನಿರ್ಬೇಕು ಅಂದ್ರೆ, ನಾನ್ ಏನ್ ಹೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಸರಿಯಾಗಿ ಅವನಿಗೆ ಗೊತ್ತಿರ್ಬೇಕಂತೆ. ಹೇಳೋನ್ಗೆ ಒಂದು ಗುಣ ಇದು. ಇದನ್ನ ವಿವಕ್ಷಿತ ಅರ್ಥ ತತ್ವಜ್ಞಾನ ಅಂತಾರೆ. ಹೇಳೋ ವಿಷಯ ನನಗೆ ಸರಿಯಾಗಿ ಗೊತ್ತಿರ್ಬೇಕು ಮೊದಲು ಅವನಿಗೆ. ಮತ್ತೆ ಹೇಳ್ಬೇಕು ಅಂತ ಮನಸ್ಸಿಗೆ ಇರ್ಬೇಕಂತೆ. ಮತ್ತೆ ಅವನ ಇಂದ್ರಿಯಗಳಲ್ಲಿ ಸಾಮರ್ಥ್ಯ ಚೆನ್ನಾಗಿರ್ಬೇಕಂತೆ. ಅವನಿಗೆ ಗೊತ್ತಿದೆ, ಹೇಳ್ಬೇಕಾದ್ರೆ ತಪ್ಪಾಗಿ ಹೇಳ್ಬಿಟ್ಟ, ಹಾಗೆ ಎಡ್ಬಟ್ಟ ಆಯ್ತು, ಅದು ಆಗ್ಬಾರ್ದಂತೆ. ಇನ್ನೊಂದು ಗುಣ ಏನು ಅಂದ್ರೆ, ಮೋಸ ಮಾಡ್ಬೇಕು ಅನ್ನೋ ಇಚ್ಛೆ ಇರಬಾರ್ದಂತೆ. ಜನರಿಗೆ ಹೇಗಿದ್ರು ಇವ್ರು ಏನ್ ಹೇಳಿದ್ರು ಕೇಳ್ತಾರೆ, ಮೋಸ ಹೋಗ್ಲಿ ಅನ್ನೋ ದೃಷ್ಟಿ ಇರಬಾರ್ದಂತೆ. ಈ 4 ಗುಣ. ಹಾಗಾದ್ರೆ ಮೊದಲು ಸರಿಯಾಗಿ ಜ್ಞಾನ ಬೇಕು, ಹೇಳ್ಬೇಕು ಅಂತ ಅವನಿಗೆ ಇಚ್ಛೆ ಇರ್ಬೇಕು, ಅವನ ಇಂದ್ರಿಯಗಳು ಚೆನ್ನಾಗಿರ್ಬೇಕು, ಅದರ ಜೊತೆಗೆ ಮೋಸ ಮಾಡ್ಬೇಕು ಅಂತ ಅವನಿಗೆ ಭಾವನೆ ಇರಬಾರ್ದು. ಇದು ವಕ್ತೃವಿನ ಗುಣ, ಹೇಳೋವನ ಗುಣ ಅಂತ ಹೇಳ್ತಾರೆ. ಇದು ವೇದವ್ಯಾಸರಲ್ಲಿ ಇದೆ. ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು, ಅವ್ರು ಮೋಸ ಮಾಡ್ಬಾರ್ದು ಅಂತಾನೆ ಗ್ರಂಥ ಬರ್ದಿದ್ದು ಎಲ್ಲ ಸರಿ. ತಾಮಸ ಪುರಾಣ ಬರ್ದಿದ್ದು ಅದು ಉದ್ದೇಶನೇ ಬೇರೆ, ಅದ್ ಮೋಸ ಆಗ್ಲಿ ಅಂತಾನೆ, ಅದು ಬೇರೆ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನು ಮಧ್ವಾಚಾರ್ಯರು, ಅವ್ರಿಗೆ ಜ್ಞಾನ ಇತ್ತು, ಅವ್ರಿಗೆ ಹೇಳ್ಬೇಕು ಅಂತ ಇಚ್ಛೆ ಇತ್ತು, ಮೋಸ ಮಾಡಬಾರ್ದು, ಒಳ್ಳೆಯವ್ರಿಗೆ ಒಳ್ಳೇದಾಗ್ಬೇಕು ಅಂತಿತ್ತು, ಸರಿ ಅವರು ಗ್ರಂಥ ಬರೆದ್ರು. ಮತ್ತೆ ವಾದಿರಾಜರಲ್ಲಿ ಇಲ್ವಾ? ಅವ್ರಿಗೆ ಹೇಳ್ಬೇಕಾದ್ರೆಲ್ಲ ಗೊತ್ತಿತ್ತು. ಯಾಕೆ ಅಂದ್ರೆ ಹೇಳ್ತಾರೆ, ವಕ್ತೃಭೂತ ಲಕ್ಷಾಭರಣಾದಿ ಅನೇಕ ಗ್ರಂಥ ಕರ್ತೃ ಸರ್ವಜ್ಞ ಶಿರೋಮಣಿ ಶ್ರೀಮದ್ ವಾದಿರಾಜ ಗುರು ಚರಣಾನಾಂ ಸರ್ವಸಮ್ಮತಮಸ್ತೇವ. ಸ್ವಾತ್ಮ ವೃಂದಾವನಾಖ್ಯಾನ ಹೇಳಿದ ವಾದಿರಾಜರಲ್ಲಿ ಅವ್ರಿಗೆ ಗೊತ್ತಿಲ್ಲದಿರೋ ವಿಷಯ ಅಂತ ಒಂದು ಉಂಟಾ? ಇಲ್ಲ. ಯಾಕೆಂದ್ರೆ ಲಕ್ಷಾಲಂಕಾರ, ಲಕ್ಷಾಭರಣ ಅಂತ ಇವ್ರು ಬಳಸ್ತಾರೆ. ಲಕ್ಷಾಭರಣದಂತಹ ಯುಕ್ತಿ ಮಲ್ಲಿಕಾದಂತಹ ಬೇಕಾದಷ್ಟು ಗ್ರಂಥ ಬರೆದ ವಾದಿರಾಜರಿಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲದೆ ಸ್ವಾಪಂದಾವನಾಖ್ಯಾನ ಹೇಳಿದ್ರ? ಖಂಡಿತ ಹೇಳಿಲ್ಲ. ಅವ್ರಿಗೆಲ್ಲ ಗೊತ್ತಿತ್ತು. ಯಾಕೆಂದ್ರೆ ಸರ್ವಜ್ಞ ಶಿರೋಮಣಿ ಶ್ರೀಮದ್ ವಾದಿರಾಜ ಅಂತ ಹೇಳ್ತಾರೆ. ಸರ್ವಜ್ಞ ಕಲ್ಪ ಅನ್ಲಿಲ್ಲ, ಬಹಳ ಗಮನಿಸಿ, ತುಂಬಾ ಸೂಕ್ಷ್ಮ ರಘುಪ್ರವೀರ ತೀರ್ಥರು. ಸರ್ವಜ್ಞ ಕಲ್ಪಾಹ ಟೀಕಾಕಾರ ಅಂತ ನಾವು ಜಯತೀರ್ಥರಿಗೆ ಹೇಳ್ತೀವಿ. ಯಾಕೆ? ಅವರು ಸರ್ವಜ್ಞರಲ್ಲ, ಸರ್ವಜ್ಞ ಕಲ್ಪರು ಅಂದ್ರೆ ಸ್ವಲ್ಪ ಕಡಿಮೆ ಅಂತ ಅರ್ಥ. ಯಾರಿಗಿಂತ? ನಮಗೆಂತಲೂ ಹೋಲಿಸ್ಕೊಬಾರ್ದು, ಮಧ್ವಾಚಾರ್ಯರಿಗಿಂತ ಕಡಿಮೆ. ಆದ್ರೆ ಅವರ ಯೋಗ್ಯತೆಗೆ ತಕ್ಕಂತೆ ಅವರು ಸರ್ವಜ್ಞರು ಜಯತೀರ್ಥರು. ಅದಕ್ಕೆ ಸರ್ವಜ್ಞ ಕಲ್ಪಾಹ ಅಂತ ಬಳಸ್ತಾರೆ ಎಲ್ಲಾ ಕಡೆ.
ಆದ್ರೆ ಇವರು ಸರ್ವಜ್ಞ ಕಲ್ಪ ವಾದಿರಾಜ ಶಿರೋಮಣಿ ಅಂತ ಬರಲಿಲ್ಲ, ಸರ್ವಜ್ಞ ಶಿರೋಮಣಿ ಅಂತ ಬರೋದು. ಯಾಕೆ? ರುಜುವನ್ನು ದೀಕ್ಷೆ ಮನಸ್ಸಿನಲ್ಲಿದೆ. ರುಜುಗಳವರು ವಾಯುದೇವರಿಗೆ ಸಮಾನರಾಗಿ ವಾದಿರಾಜರು ನಿಲ್ತಾರೆ, ಮಧ್ವಾಚಾರ್ಯರಿಗೆ ಸಮಾನರಾಗಿ. ಮಧ್ವಾಚಾರ್ಯರನ್ನ ಸರ್ವಜ್ಞ ಅಂತ ಕರೀತಾರೆ, ಸರ್ವಜ್ಞ ಶಿರೋಮಣಿಗಳವರು. ಹಾಗೆ ವಾದಿರಾಜರು ಸರ್ವಜ್ಞ ಶಿರೋಮಣಿನೇ. ಯಾಕೆಂದ್ರೆ ಲಕ್ಷಾಭರಣ ಲಕ್ಷಾಲಂಕಾರ ಅಂದ್ರೆ ಮಹಾಭಾರತಕ್ಕೆ ವ್ಯಾಖ್ಯಾನ. ಇಡೀ ಮಹಾಭಾರತಕ್ಕೆ ವ್ಯಾಖ್ಯಾನ ಬರಿಬೇಕು ಅಂದ್ರೆ ಎಂಥ ಕಠಿಣ ಶ್ರಮ. ಮಹಾಭಾರತಕ್ಕೆ ಹಾಗೆ ವಿವರಣೆ ಮಾಡಿದವರು ಅಂದ್ರೆ ಮಹಾಭಾರತ ತಾತ್ಪರ್ಯನೇ ಬರೆದ ಮಧ್ವಾಚಾರ್ಯರು. ಹಾಗೆ ಮಹಾಭಾರತಕ್ಕೆ ಸಾಕ್ಷಾತ್ತಾಗಿ ವಿವರಣೆ ಮಾಡದ ಮತ್ತೊಬ್ಬ ಮಹಾನುಭಾವರು ಅಂದ್ರೆ ಅದು ಮಧ್ವಾಚಾರ್ಯರಿಗೆ ಸಮಾನರಾದ ವಾದಿರಾಜರು ಮಾತ್ರ. ಹಾಗಾಗಿ ವಾದಿರಾಜರು ಮಧ್ವಾಚಾರ್ಯರಿಗೆ ಸಮಾನ. ಯಾಕೆ? ಮಹಾಭಾರತದಂತ ಗ್ರಂಥಕ್ಕೆ ನೇರವಾಗಿ ವ್ಯಾಖ್ಯಾನ ಮಾಡಿದ್ರಿಂದ. ಇಷ್ಟಿದ್ದು ವಾದಿರಾಜರಿಗೆ ಗೊತ್ತಿಲ್ಲ ಅಂತ ಹೇಳಿಕ್ ಬರುತ್ತಾ? ಎಂಥ ಮೂರ್ಖತನ ಅಂತ. ಇದು ರಘುಪ್ರವೀರ ತೀರ್ಥರು ಒಂದು ವಿಷಯ ಹೇಳ್ತಾರೆ. ಸರಿ, ವಾದಿರಾಜರಿಗೆ ಮೋಸ ಮಾಡ್ಬೇಕು ಅಂತ ಇಚ್ಛೆ ಇತ್ತಾ? ಸ್ವಾಪ್ತವೃಂದಾವನಾಖ್ಯಾನ ಹೇಳಿ ಏನ್ ಉಪಯೋಗ? ಅವ್ರು ಆರಾಮಾಗಿದ್ದು 120 ವರ್ಷ ಪೂರ್ಣ ಆಯುಷ್ಯವನ್ನ ಕಳೆದವ್ರವರು, ಎಷ್ಟು ಸಾಧನೆ ಮಾಡಿದವ್ರು. ಮಧ್ವಾಚಾರ್ಯರು ಏನ್ ಮಾಡಿದ್ರು ಅದನ್ನ ಪರಿವರ್ತನೆ ಮಾಡಿದ್ರು, ಅಂದ್ರೆ ಸಂಪ್ರದಾಯವನ್ನ ಹೊಸದಾಗಿ ಮಾಡಿದ್ರು ಅವರೇ. ನಂತರ ಬಂದವ್ರು ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಷ್ಟೆಲ್ಲ ಮಧ್ವಾಚಾರ್ಯರಿಗೂ ವಾದಿರಾಜರಿಗೂ ಹೋಲಿಕೆ ಇದ್ದಾಗ ಅವರಿಗೆ ಇಂದ್ರಿಯ ಪಾಠವೇ ಇಲ್ಲ, ಅವ್ರ ಕಣ್ಣು ಸರಿ ಇರ್ಲಿಲ್ಲ, ಕಿವಿ ಸರಿ ಇರ್ಲಿಲ್ಲ, ಅದೆಲ್ಲ ಮಾತಾಡೋ ಹಾಗೆ ಇಲ್ವೇ ಇಲ್ಲ. ಯಾಕೆಂದ್ರೆ ಕರ್ಣಪಾಠವ ಚೆನ್ನಾಗಿತ್ತು ಸ್ವಾಪ್ತವೃಂದಾವನಾಖ್ಯಾನ ಹೇಳ್ಬೇಕಾದ್ರೆ, ಆ ಗ್ರಂಥ ಹೇಳ್ಬೇಕಾದ್ರೆ. ಜೊತೆಗೆ ಮೋಸ ಮಾಡ್ಬೇಕು ಅನ್ನೋ ಇಚ್ಛೆ ಇರ್ಲಿಲ್ಲ, ಜ್ಞಾನ ಇತ್ತು, ಇದೆಲ್ಲ ವಕ್ತಾನುಕೂಲ್ಯ ಇತ್ತು. ಇದ್ರ ಮೇಲೆ ಒಂದು ಪ್ರಶ್ನೆ ಮಾಡ್ತಾರೆ, ಅಲ್ಲ ನಚ ತತ್ಕರ್ತೃತ್ವೇ ವಿವಾದ. ವಾದಿರಾಜರಲ್ಲಿ ನಾವಿಲ್ಲ ಅಂತ ಹೇಳ್ತಾ ಇಲ್ಲ, ವಾದಿರಾಜರಲ್ಲಿ ಎಲ್ಲಾ ಗುಣ ಇದೆ. ಆದ್ರೆ ಈ ಗ್ರಂಥ ಅವ್ರು ಬರ್ದಿದ್ದು ಅನ್ನೋದ್ರಲ್ಲಿ ನಮಗ್ ಸಂಪ್ರತಿಪತ್ತಿ ಇಲ್ಲ ಅಂತ ಕೆಲವರು ವಿವಾದ ತೆಗಿದ್ರಂತೆ. ಅದ್ ಯಾರು ಅಂತ ಏನು ಹೇಳಲ್ಲ ಇವರು, ವಿವಾದ ಇದೆ ಅಲ್ವಾ ಅಂದ್ರೆ ಅವ್ರು ಬರೆದಿದ್ದು ಅಂತಾನೆ ಗ್ರಂಥ ಇದು ಪ್ರಸಿದ್ಧಿ ಇರೋದು. ಈಗ ರಘುವಂಶ ಯಾರು ಬರ್ದಿದ್ದು ಅಂತ ಕೇಳಿದ್ರಂತೆ. ರಘುವಂಶ ಬರ್ದಿದ್ ಕಾಳಿದಾಸ. ಯಾಕೆ? ಕಾಳಿದಾಸ ಬಿಟ್ಟು ಇನ್ಯಾರು ಇಲ್ವಾ? ಭವಭೂತಿ ಯಾರೋ ಬರ್ದ ಇನ್ನೊಬ್ಬ ಕವಿ ಅಂದ್ರೆ ರಘುವಂಶ ಬರ್ದವನ್ ಕಾಳಿದಾಸ ಅಂತ ಫೇಮಸ್ ಪ್ರಸಿದ್ಧಿ, ಹಾಗ ಕಾಳಿದಾಸನೇ ಆಗ ರಘುವಂಶ ಬರ್ದವನು ಅಂತ. ಇಲ್ಲ ರಘುವಂಶ ಬರ್ದವನು ಶೇಕ್ಸ್ಪಿಯರ್ ಅಂತ ಯಾರು ಹೇಳ್ತಾರ? ಹೇಳಲ್ಲ. ಯಾಕೆ? ತತ್ಕೃತ ಗ್ರಂಥ ಪ್ರಸಿದ್ಧಿ ಇಲ್ಲ. ಅವರು ಬರೆದ ಗ್ರಂಥ ಅಂತ ಪ್ರಸಿದ್ಧಿ ಬೇಕು, ಆದ್ರೆ ಆ ಗ್ರಂಥ ಅವ್ರು ಬರೆದಿದ್ದು ಅಂತ ಪ್ರಸಿದ್ಧಿಗಿಲ್ಲ. ಸ್ವಾಪ್ತವೃಂದಾವನಾಖ್ಯಾನ ಯಾರು ಹೇಳಿದ್ದು? ವಾದಿರಾಜರು ಹೇಳಿದ್ದು ಅಂತ ಪ್ರಸಿದ್ಧಿ ಇದೆ. ಪ್ರಸಿದ್ಧಿ ನೀವು ಮಾಡ್ಕೊಂಡಿದ್ದೀರಿ, ಆದ್ರಿಂದ ಅದ್ ನಾವು ಒಪ್ಲಿಕ್ ಬರಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ, ಹಾಗಲ್ಲ. ಈ ಗ್ರಂಥದಲ್ಲಿರೋ ಕೆಲವು ಪದ್ಯ ವಿಶೇಷಗಳನ್ನ ಆಗಿನ ಕಾಲದ ವಾದಿರಾಜ ಮಠದ ಗುರುಗಳ ಪರಂಪರೆಯಲ್ಲೇ ಬಂದ ಅವರ ಪ್ರಶಿಷ್ಯರೇ ವಾದಿರಾಜರ ವೃಂದಾವನದ ಮುಂದೆ ಶಿಲಾಲೇಖನ ಮಾಡಿಸಿ ಕೆಲವು ಪದ್ಯಗಳನ್ನ ಬರೆದಿದ್ದಾರೆ. ಅಲ್ಲಿ ಬರೆದು ಅಲ್ಲೇನಿದೆ, ವಾದಿರಾಜ ಬ್ರಾಹ್ಮಣ ಸ್ವಾಪ್ನಮೂರ್ತಿನ ಕೃತಂ ವೃಂದಾವನಾಖ್ಯಾನಂ ಪಠತಾಂ ಸಂಪದಾಂ ಪದಂ ಅಂತ ಅಣುವೃಂದಾವನಾಖ್ಯಾನ ನೀವೆಲ್ಲ ಪಾರಾಯಣ ಮಾಡ್ತೀರಿ. ಅದರಲ್ಲಿ 15ನೇ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ. ಇದೆಲ್ಲ ಶಿಲಾಲೇಖನ ಮಾಡಿಸಿದ್ದು ವಾದಿರಾಜರ ವೃಂದಾವನದ ಮುಂದೆನೆ. ಆ ಶಿಲೆಯಲ್ಲಿ ಮಾಡಿಸಿದವರು ಯಾರು? ನಮಗ್ ಗೊತ್ತು, ವೇದನಿಧಿ ತೀರ್ಥರನ್ನ ಕೇಳ್ತೀವಿ. ವೇದ್ಯ ತೀರ್ಥರು ವಾದಿರಾಜರ ಆದ್ಮೇಲೆ ನಂತರ ವೇದನಿಧಿ ತೀರ್ಥರು. ಪ್ರಶಿಷ್ಯರಾದ ವೇದನಿಧಿ ತೀರ್ಥರು ವಾದಿರಾಜರ ವೃಂದಾವನದ ಮುಂದೆ ಶಿಲೆಯಲ್ಲಿ ವಾದಿರಾಜಾಖ್ಯ ಯತಿನ ಬ್ರಾಹ್ಮಣ ಸ್ವಪ್ನ ಮೂರ್ತಿನ, ಎಡಮೂಕ ಬ್ರಾಹ್ಮಣನ ಸ್ವಪ್ನದಲ್ಲಿ ವಾದಿರಾಜ ಯತಿಗಳು ವೃಂದಾವನಾಖ್ಯಾನವನ್ನ ಏನು ಅವನ ಮುಖಾಂತರ ಮಾಡಿಸಿದ್ದಾರೆ, ಹೇಳಿದ್ದಾರೆ. ಅದು ಪಠತಾಂ ಸಂಪದಾಂ ಪದಂ. ಯಾರ್ಯಾರು ಅದನ್ನ ಪಠಿಸ್ತಾರೋ ಅವ್ರಿಗೆ ಸಂಪತ್ತುಗಳೆಲ್ಲ ಒಲದು ಬರುತ್ತೆ ಅವ್ರ ಮನೆಗೆ ಅಂತ ಇಷ್ಟು ವರ್ಣನೆ ಮಾಡಿದ್ದಾರೆ. ಇಲ್ಲಿ ಸ್ಪಷ್ಟ ಏನ್ ಗೊತ್ತಾಗುತ್ತೆ, ವಾದಿರಾಜ ಯತಿಗಳು ಅವರೇ ಮಾಡಿದ್ದು ಕೃತಂ ಅಂತ ಬರೀತಾರೆ, ಅದು ಬ್ರಾಹ್ಮಣನ ಮುಖಾಂತರ. ಇಷ್ಟೆಲ್ಲ ಅವರು ವೃಂದಾವನದ ಮುಂದೆನೆ ಅಷ್ಟು ಧೈರ್ಯದಿಂದ ಬರೆಸಿದ್ದಾರೆ ಅವರ ಶಿಷ್ಯರೇ. ಇಷ್ಟು ಸಾಕಲ್ವಾ? ಇನ್ನೇನ್ ಮತ್ತೆ ವಾದಿರಾಜರಿಗೆ ಬರ್ದಿದಾರೋ ಇಲ್ವೋ ಅಂತ ಸಂಶಯ ಯಾಕೆ ನಿಮ್ಗೆ ಅಂತ ಒಂದು ಪ್ರಶ್ನೆಯನ್ನ ಎತ್ಕೊಡ್ತಾರೆ. ಸರಿ, ಇದಾಯ್ತು. ಇನ್ನು ಮುಂದಕ್ಕೆ ಅಷ್ಟೇ ಅಲ್ಲದೆ ಇದೊಂದು ಮಾತು ತುಂಬಾ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ ಇವರು ಅಂದ್ರೆ, ವಿಶಿಷ್ಟ ಗ್ರಂಥಸ್ಯಾಪಿ ತದಾರಭ್ಯ ತನ್ಮಠೀಯೈ ಅನ್ಯಮಠೀಯೈಶ್ಚ ಶ್ರೀ ಗುರುರಾಜಕೃತ ಇತಿ ಸಂಗೃಹೀತತ್ವಾಚ. ಅವತ್ತಿನಿಂದ ಇಲ್ಲಿವರೆಗೂ ಹಲವು ಮಠಗಳು ಅಂತಾರೆ. ಅದ್ ಯಾವ ಮಠ ಅಂತ ಹೇಳಲ್ಲ, ಅದನ್ನ ಒಪ್ಪೋಣ. ಅನ್ಯಮಠೀಯೈ, ಬರೀ ವಾದಿರಾಜ ಮಠದವ್ರು ಅಷ್ಟೇ ಅಲ್ಲದೇನೆ ಇನ್ನು ಇತರ ಮಠಗಳಲ್ಲಿಯೂ ಹೌದು ವಾದಿರಾಜರು ಬರೆದ ಗ್ರಂಥನೇ ಇದು ಸ್ವಾಪ್ತವೃಂದಾವನಾಖ್ಯಾನ ಅಂತ ಗುರುರಾಜಕೃತ, ಹೌದು ಗುರುರಾಜರೇ ಮಾಡಿದ್ದು ಇದು ಅಂತ ಒಪ್ಪಿದ್ದಾರೆ, ಸಂಗ್ರಹ ಮಾಡ್ಕೊಂಡಿದ್ದಾರೆ ಅಂತ ಮಾತು ಬಂದಿದೆ. ಇದೊಂದು ಮಾತು ಬಹಳ ಗಮನೀಯವಾದ ಮಾತು. ಇಷ್ಟಾದ್ಮೇಲೆ ಇದು ವಾದಿರಾಜರ ಗ್ರಂಥ ಅನ್ಲಿಕ್ಕೆ ಇನ್ನೊಂದು ಪ್ರಮಾಣ ಏನು ಅಂದ್ರೆ, ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಕೆಲವು ಮಂತ್ರಗಳು ಬರುತ್ತೆ. ಆ ಮಂತ್ರಗಳನ್ನೆಲ್ಲ ಉಪದೇಶ ಮಾಡಿದವರು ಯಾರು? ಅದು ಗುರುರಾಜರೇ ಉಪದೇಶ ಮಾಡಿದ್ದು. ಇದು ವಾದಿರಾಜ ಮಠದ ಯತಿ ಪರಂಪರೆಯಲ್ಲಿ ಪ್ರಸಿದ್ಧಿ ಇದೆ. ಅದರಲ್ಲೂ ಸ್ವಾಪ್ತವೃಂದಾವನಾಖ್ಯಾನದಲ್ಲಿ ಬಂದಿದೆ ಆ ಎಲ್ಲ ವಿಷಯ. ಹಾಗಾಗಿ ಅದನ್ನ ಒಪ್ಪಬೇಕು. ಇಷ್ಟೆಲ್ಲ ನೋಡಿದಾಗ ನಮಗೇನ್ ಗೊತ್ತಾಗತ್ತೆ ಅಂದ್ರೆ, ತೇನಾಪಿ ಜಾನಿಮ, ಇದ್ರನ್ನೇನ್ ಗೊತ್ತಾಯ್ತು, ಈ ಗ್ರಂಥ
ಅದು ವಾದಿರಾಜರೇ ಮಾಡಿದ್ದು, ಬೇರೆಯವ್ರಲ್ಲ. ಅಂದ್ರೆ ಬ್ರಾಹ್ಮಣನ ಮುಖಾಂತರ ಮಾಡಿದ್ದು. ಇದನ್ನ ಹೇಳಲಿಕ್ಕೆ ಇದು ಮೊದಲು ಇಷ್ಟು ವಿಷಯ ತಗೋತಾರೆ ಇವರು. ಅಂದ್ರೆ ಎಷ್ಟು ವಿವಾದ ಇತ್ತು, ಆ ವಿವಾದವನ್ನೆಲ್ಲ ಅವರು ಪರಿಹಾರ ಮಾಡಿಕೊಂಡು ಆಮೇಲೆ ಅವ್ರು ಬರ್ತಾರೆ ವಾದಿರಾಜ ರುಜುಗಳು ಅನ್ನೋ ವಿಷಯಕ್ಕೆ. ಇದು ಒಂದು ವಿಷಯ ಆಯ್ತು. ಇದಾದ್ಮೇಲೆ ಒಂದ್ ಮಾತು ಗಂಭೀರವಾಗಿ ಹೇಳ್ತಾರೆ, ನೀವು ಹೀಗೆ ಸ್ವಾತ್ಮವೃಂದಾವನಾಖ್ಯಾನ ಗ್ರಂಥವನ್ನ ವಾದಿರಾಜರು ಮಾಡ್ಲಿಲ್ಲ ಅಂತ ಇಷ್ಟಾದ್ರೂ ನೀವು ಹೇಳ್ತಾ ಇದ್ರೆ, ಆಗ ಬ್ರಹ್ಮಸೂತ್ರ ಭಾಷ್ಯವನ್ನು ಮಧ್ವಾಚಾರ್ಯ ಮಾಡಿದ್ದಾರೆ ಅಂತ ಹೇಗೆ ಹೇಳ್ತೀರಿ? ಅದು ಮಾಡಿಲ್ಲ ನಾವು ಹೇಳ್ತೀವಿ ಅಂತ ಒಂದು ಮಾತನ್ನ ಹೇಳ್ತಾರೆ. ನಾವ್ ಇದನ್ನ ಒಪ್ಪಲ್ಲ. ಯಾಕೆ ಒಪ್ಪಲ್ಲ? ನಮಗ್ ಗೊತ್ತು ಬ್ರಹ್ಮಸೂತ್ರ ಭಾಷ್ಯವನ್ನು ಮಧ್ವಾಚಾರ್ಯ ಮಾಡಿದ್ದು ಅಂತ. ಮತ್ತೆ ಹಾಗಾದ್ರೆ ಸ್ವಾತ್ಮವೃಂದಾವನಾಖ್ಯಾನವನ್ನು ವಾದಿರಾಜರೇ ಮಾಡಿದ್ದು. ಅಲ್ಲಿ ಏನ್ ಕಾರಣ ಕೊಡ್ತಿರೋ, ಇಲ್ಲೂ ಅದೇ ಕಾರಣ. ಇದೆಲ್ಲ ಅವರು ಭಕ್ತಿಯಿಂದ, ರುಜುತ್ವ ದೀಕ್ಷೆಯಿಂದ ಅವರು ಆಡ್ತಾ ಇರುವಂತಹ ಮಾತು. ಇಲ್ಲಿ ಯಾವುದೇ ಒಂದು ವಿವಾದಕ್ಕೆ ಅವಕಾಶ ಇಲ್ಲ. ಅವ್ರು ಯಾರಿಗೂ ಬೈತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಇರೋ ವಿಷಯನೇ ಹೇಳ್ತಾ ಇದ್ದಾರೆ. ಆ ಇರೋ ವಿಷಯ ನಾನು ಆ ಇರೋ ವಿಷಯನೇ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಮುಂದಕ್ಕೆ ಅಷ್ಟೇ ಅಲ್ಲದೇನೆ, ತಥಾಚ ಸೋದಾಪುರಸ್ಥ ಶ್ರೀಮದ್ ವೃಂದಾವನಾಂತರ್ಗತ ಬ್ರಾಹ್ಮಣ ಸ್ವಾತ್ಮಮೂರ್ತಿ ಗುರುರಾಜೇ ಕೃತಮಿತಿ ವಕ್ತಾನುಕೂಲ್ಯೋಪೇತಂ. ಹಾಗಾಗಿ ಒಟ್ಟೇನಾಯ್ತು ಅಂದ್ರೆ, ಸ್ವಾತ್ಮವೃಂದಾವನಾಖ್ಯಾನ ಹೇಳೋರಲ್ಲಿ ಎಲ್ಲ ಗುಣಗಳಿದೆ ವಾದಿರಾಜರಲ್ಲಿ. ಯಾಕೆಂದ್ರೆ ಸೋದಾಪುರದಲ್ಲಿರೋ ವೃಂದಾವನಾಂತರ್ಗತರಾದ ವಾದಿರಾಜರೇನಿದ್ದಾರೆ ಅವರು ಬ್ರಾಹ್ಮಣನ ಮುಖಾಂತರ ಅವರೇ ಮಾಡಿದ್ದು. ಹಾಗಾಗಿ ಗುರುರಾಜರು ಸ್ವಾತ್ಮವೃಂದಾವನಾಖ್ಯಾನ ಗ್ರಂಥ ಮಾಡಿದ್ದಾರೆ ಅಂದ್ಮೇಲೆ ವಕ್ತಾನುಕೂಲ್ಯ ಅಂದ್ರೆ ಹೇಳೋನಲ್ಲಿ ಏನೇನು ಗುಣಗಳಿದೆ ಆ ಎಲ್ಲಾ ಗುಣಗಳು ಅದರಲ್ಲಿ ಇದೆ ಅಂತ ಒಪ್ಲೇಬೇಕು. ಸರಿ, ಇದಾದ್ಮೇಲೆ ಹೆದರಿಕೆ ಆಗೋದೊಂದೇ, ಹೇಳೋರಲ್ಲಿ ಎಲ್ಲ ಯೋಗ್ಯತೆ, ಕೇಳೋರಲ್ಲಿ ಏನ್ ಯೋಗ್ಯತೆ ಇರ್ಬೇಕು ಅದ್ ಹೇಳಿ ಸ್ವಲ್ಪ ಅಂದಾಗ, ಇದೆಲ್ಲ ಸುಧಾದಲ್ಲಿ ಬಂದ ವಿಚಾರನೆ. ಇಲ್ಲಿ ತಗೊಂಡು ಅವರು ಜೋಡಿಸಿದಾರಲ್ಲ, ತುಂಬಾ ಚೆನ್ನಾಗಿ ಜೋಡಿಸಿದ್ದಾರೆ ಆ ವಿಷಯವನ್ನ. ಶ್ರೋತ್ರಾನುಕೂಲ್ಯ ಅಂದ್ರೇನು? ಕೇಳೋರು ಒಂದು ಗ್ರಂಥವನ್ನ ಕೇಳ್ತಾ ಇರ್ತಾರೆ, ಅವ್ರು ಏನಾಗ್ಬೇಕು ಅಂದ್ರೆ ಒಂದ್ 2 ಗುಣ ಇರ್ಬೇಕಂತೆ ಕೇಳೋರಲ್ಲಿ. ಒಂದು, ಅವರು ತತ್ವಜ್ಞಾನಕ್ಕೆ ಯೋಗ್ಯರಾಗಿರ್ಬೇಕಂತೆ. ನಾವೇನ್ ವಿಷಯ ಹೇಳ್ತೀವಿ ಅದನ್ನು ತಿಳ್ಕೊಳ್ಳಿಕ್ಕೆ ಯೋಗ್ಯತೆ ಇರ್ಬೇಕಂತೆ ಒಂದು. ಇನ್ನೊಂದು, ಆ ಹೇಳೋನ್ಗೆ ಅವ್ರ ಕಂಡ ತುಂಬಾ ಇಷ್ಟ ಇರ್ಬೇಕಂತೆ. ನಂಗೆ ತುಂಬಾ ಇಷ್ಟ ಇವ್ರನ್ನ ಕಂಡ್ರೆ ಅಂತ ಪ್ರೀತಿ. ಈಗ ತಂದೆ ಮಗನಿಗೆ ಉಪದೇಶ ಮಾಡ್ತಾರೆ, ಬಾರೋ ಏಕಾಂತದಲ್ಲಿ ಕರ್ಕೊಂಡು ಹೋಗ್ತಾರೆ, ನೋಡು ಹೀಗೆಲ್ಲ ಇರಬಾರ್ದು, ಹೀಗಿರ್ಬೇಕು ಅಂತ. ಅದು ಒಳ್ಳೆ ಮಾತಾದ ಪ್ರಮಾಣ. ಯಾಕೆ? ಹೇಳೋನ್ ಆಪ್ತ, ಕೇಳೋ ಮಗ ತಂದೆಗೆ ತುಂಬಾ ಪ್ರೀತಿ ಪಾತ್ರ, ಮತ್ತೆ ಯೋಗ್ಯ. ನನ್ನ ಮಗ, ಅವನ ಯೋಗ್ಯತೆನೂ ಇದೆ ಅವನಿಗೆ. ಅಷ್ಟೇ ಅಲ್ಲ, ತಮಾಷೆ ಮಾಡೋ ಪ್ರಸಂಗದಲ್ಲಿ ಅವನಿಗೆ ಉಪದೇಶ ಕೊಡ್ಲಿಲ್ಲ, ಏಕಾಂತಲ್ಲಿ ಹೋಗಿ ಗಂಭೀರವಾಗಿ ತಂದೆ ಮಗನ ಹತ್ರ ಹೇಳ್ತಾರೆ. ಸರಿ, ಎಲ್ಲಾನು ಸರಿ ಆಯ್ತು. ಟೈಮ್ ಚೆನ್ನಾಗಿದೆ, ಪ್ರಸಂಗ ಯಾವ್ದೋ ತಮಾಷೆ ಮಾತು ಹೇಳಿಲ್ಲ ತಂದೆ ಮಗನಿಗೆ, ತಂದೆ ಮಗನಿಗೆ ಹೇಳ್ತಾ ಇರೋದು ತುಂಬಾ ಅಲ್ಲಿ ಸರಿ ಹೋಯ್ತು. ಅದೇ ತರ ವಾದಿರಾಜರು ಹೇಳ್ತಾ ಇರೋದು ಏಡಮೂಕ ಬ್ರಾಹ್ಮಣನಿಗೆ. ಏಡಮೂಕ ಬ್ರಾಹ್ಮಣ ವಾದಿರಾಜರ ಸೇವೆ ಮಾಡುವಂತ ಭಕ್ತ. ಅದು ಯಾವ ಟೈಮ್ನಲ್ಲಿ ಉಪದೇಶ? ಕನಸಲ್ಲಿ ಬಂದು ಸುಳ್ಳು ಸುಳ್ಳು ಉಪದೇಶ ಕೊಡ್ಲೇದ 2 ವರ್ಷ ಹೆಚ್ಚು ಕಡಿಮೆ ತಗೊಂಡಿದ್ಯಂತೆ ಸ್ವಾತ್ಮವೃಂದಾವನಾಖ್ಯಾನ ಉಪದೇಶ ಕೊಡ್ಲಿಕ್ಕೆ. 2200ಕ್ಕಿಂತಲೂ ಹೆಚ್ಚು ಶ್ಲೋಕಗಳಿರುವಂತಹ ಈ ಸ್ವಾತ್ಮವೃಂದಾವನ ಕೃತಿ ಆಗಾಗ ವಾದಿರಾಜರು ಸ್ವಪ್ನದಲ್ಲಿ ಬಂದು ಎಡಮೂಕ ಬ್ರಾಹ್ಮಣನಿಗೆ ಹೇಳ್ತಾ ಇದ್ರು. ಇಂಥ ದೀರ್ಘಕಾಲ ತಗೊಂಡು ಬರೀ ಸುಳ್ಳು ಹೇಳಲಿಕ್ಕೆ ಇಷ್ಟೊಂದು ಗಟ್ಲೆ ಯಾಕೆ ತಗೊಳ್ಬೇಕು? ಈ ರೀತಿ ಎಲ್ಲ ಇಲ್ವೇ ಇಲ್ಲ. ಅದರಿಂದ ಸರಿಯಾಗೇ ಇದೆ. ಇದು ತತ್ವಜ್ಞಾನ ಯೋಗ್ಯತೆನೂ ಇತ್ತು ಆ ಎಡಮೂಕ ಬ್ರಾಹ್ಮಣನಿಗೆ, ಮತ್ತೆ ವಾದಿರಾಜರಿಗೆ ತುಂಬಾ ಪ್ರೀತಿ ಪಾತ್ರನೂ ಆಗಿದ್ದ. ಅಷ್ಟೇ ಅಲ್ಲ, ಇನ್ನೊಂದು ವಿಷಯವನ್ನು ಹೇಳ್ತಾರೆ ಮುಂದಕ್ಕೆ. ಈ ತರ ಸುಮಾರು ವಿಷಯ ಇದೆ. ಇದು ಕೇವಲ ಒಂದು ಪ್ಯಾರಾದಲ್ಲಿ ಒಂದಿಷ್ಟು ವಿಷಯಗಳನ್ನ ಹೇಳಿದೆ. ಈ ತರ ಶ್ರೀಮುಷ್ಣಾಚಾರ್ಯರು ವಿಷಯಗಳನ್ನ ಹೇಳ್ತಾರೆ. ಇದು ಕೇವಲ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಅದನ್ನ ನಿಮಗೆ ಹೇಳ್ತೀನಿ. ಯಾಕಂದ್ರೆ ಮುಂದೆ ನಾವು ಮೊದಲನೇ ಅಧ್ಯಾಯಕ್ಕೆ ಪ್ರವೇಶ ಮಾಡಬಹುದು. ಇವರ ಗ್ರಂಥದ ಇನ್ನೊಂದು ಪಾಠ ಆಗ್ಬೇಕು. ಇನ್ನೊಂದು ನಾಳೆ ದಿವಸಕ್ಕೆ ಇದೊಂದಿಷ್ಟು ವಿಷಯ ಮುಗಿಯತ್ತೆ. ಆಗ ಒಂದು ಘಟ್ಟಕ್ಕೆ ನಿಲ್ಲಿಸ್ಕೊಂಡು ಶ್ರೀಮುಷ್ಣಾಚಾರ್ಯರು ತಾವು ಸ್ವಾತ್ಮವೃಂದಾವನಾಖ್ಯಾನಕ್ಕೆ ವಿವರಣೆ ಮಾಡಿದ್ದಾರೆ. ನಮ್ಗೆ ಸ್ವಾತ್ಮವೃಂದಾವನಾಖ್ಯಾನ ಶ್ಲೋಕ ಅರ್ಥ ಆಗ್ಬೇಕು ಅಂದ್ರೆ ಶ್ರೀಮುಷ್ಣಾಚಾರ್ಯರ ವ್ಯಾಖ್ಯಾನನೇ ಮುಖ್ಯ. ಅವರು ನೇರವಾಗಿ ಶುರು ಮಾಡಲ್ಲ, ಅವರು ಒಂದಿಷ್ಟು ಪೀಠಿಕೆ ಹಾಕ್ತಾರೆ. ವಾದಿರಾಜನ ರುಜುಗಳು ಅಂತ ಹೇಳ್ಕೊಂಡ್ರೆ ಏನ್ ಪ್ರಯೋಜನ? ನೀವ್ ಯಾಕೆ ತಿಳ್ಕೊಳ್ಬೇಕು? ತಿಳಿಯೋದ್ರಿಂದ ಏನ್ ಲಾಭ? ಯಾಕೆ 100 ರುಜುಗಳಿದ್ದಾರೆ, 100 ರುಜುಗಳು. ಅದರಲ್ಲಿ ಬ್ರಹ್ಮದೇವರ ಬಗ್ಗೆ ಗೊತ್ತಾಯ್ತಾ? ಸಾಕು. ವಾಯುದೇವರ ಬಗ್ಗೆ ಗೊತ್ತಾಯ್ತಾ? ಅಯ್ಯೋ, ನಮ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಕಷ್ಟ ಆಗಿದೆ, ನಮ್ ಪಕ್ಕದವ್ರ ಬಗ್ಗೆನೇ ತಿಳ್ಕೊಳ್ಳಿಕ್ ಕಷ್ಟ. ಅಂಥದ್ರಲ್ಲಿ ಏನು ಆಯ್ತು, ವಾಯುದೇವರನ್ನು ತಿಳಿಲೇಬೇಕು. ಯಾಕೆ? ನಮಗ್ ಒಳ್ಳೇದಾಗ್ಬೇಕು, ಮೋಕ್ಷ ಸಿಗ್ಬೇಕು, ಭಗವಂತನ ಅನುಗ್ರಹ ಬೇಕು. ಬ್ರಹ್ಮದೇವರ ಬಗ್ಗೆ ತಿಳಿಬೇಕು, ಹೌದು. ಅದೇ ಬ್ರಹ್ಮದೇವರ ಬಗ್ಗೆ ಜಾಸ್ತಿ ಒತ್ತು ಕೊಡಲ್ಲ, ವಾಯುದೇವ್ರನ್ನೇ ಜಾಸ್ತಿ ನಾವು ಚಿಂತನೆ ಮಾಡ್ತಾ ಇರ್ತೀವಿ. ವಾಯುದೇವರು ಬ್ರಹ್ಮ ಪದವಿಗೆ ಹೋಗ್ತಾರೆ ನಿಲ್ಲಿಸ್ಬಿಡ್ತೀವಿ. ಯಾಕೆ? ವಾಯುದೇವರು ಉಸಿರಾಟ ಕ್ರಿಯೆಯನ್ನ ಮಾಡಿಸ್ತಾ ಇದ್ದಾರೆ, ಅವ್ರ ಬಗ್ಗೆ ತಿಳಿಬೇಕು. ಇಷ್ಟೆಲ್ಲ ಹೋಗ್ತಾರೆ. ಆಮೇಲೆ ಒಂದು ಪ್ರಶ್ನೆ ಮಾಡ್ಕೊಳ್ತಾರೆ, ರುಜುಗಳು ಈಗ ಹೌದು ಲಾತವ್ಯರು ವಾದಿರಾಜರು, ಲಾತವ್ಯರನ್ನ ನೀವು ಚೆನ್ನಾಗಿ ತಿಳ್ಕೊಳ್ಬೇಕು, ಅವರ ಜ್ಞಾನ ಇದ್ರೆ ಮಾತ್ರ ನೀವು ಮೋಕ್ಷಕ್ಕೆ ಹೋಗ್ತೀರಿ ಅಂತಾದ್ರೆ ಮಿಕ್ಕಿದ ರುಜುಗಳ ಜ್ಞಾನ ಬೇಡವಾ? ಹಾಗಾದ್ರೆ ಅವರು ಸಮಾನ ತಾನೆ. ಲಾತವ್ಯರಾದ್ಮೇಲೆ ಈ ಕಳಿಸಿದಾರೆ ನೋಡಿ ಈ ಗ್ರೂಪ್ ನಲ್ಲಿ 100 ರುಜುಗಳ ಹೆಸರು. ಲಾತವ್ಯರು, ಆಮೇಲೆ ಗವ್ಯರು, ಆಮೇಲೆ ವಕ್ತವ್ಯ ಅಂತೆಲ್ಲ ಹೆಸರುಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ.
ಇಷ್ಟೆಲ್ಲ ರುಜುಗಳ ಜ್ಞಾನ ನೀವು ಪಡ್ಕೊಂಡು ಹೋಗ್ಬೇಕು. ಹಾಗಾದ್ರೆ ಸ್ವಾತಂತ್ರ್ಯಾಖ್ಯಾನ ಹೇಗೆ ತಿಳ್ಕೊಳ್ಬೇಕು, ಗವ್ಯರ ಬಗ್ಗೆನೂ ಹೇಳಿ, ಅವ್ರದೊಂದ್ ಗ್ರಂಥ, ಇನ್ನೊಂದ್ ಗ್ರಂಥ, 100 ರುಜುಗಳ ಜ್ಞಾನ ಇಲ್ದಿದ್ರೆ ನೀವು ಮೋಕ್ಷಕ್ಕೆ ಹೋಗಲ್ಲ. ಇದು ತಪ್ಪೋ ಸರಿನು? ಹೌದಲ್ವಾ? ಹಾಗಾದ್ರೆ ನಾವು ಯಾವತ್ ಮೋಕ್ಷಕ್ಕೆ ಹೋಗೋದು ಅಂತ ನಮ್ಗೆ ಅನಿಸ್ಬೋದು, ಆದ್ರೆ ಹಾಗಿಲ್ಲ. ಅಲ್ಲಿ ಹೇಳ್ತಾರೆ, ನೀವು ತಿಳ್ಕೊಳ್ಬೇಕಾಗಿದ್ದು ಬ್ರಹ್ಮದೇವರು, ವಾಯುದೇವರು, ಲಾತವ್ಯರ ಬಗ್ಗೆ. ಅದು 3ರಲ್ಲಿ ನಿಂತ್ಕೊಂಡ್ಬಿಡಿ. ಮುಂದಿನ ಕಲ್ಪದಲ್ಲೇ ವಾಯುಪದವಿಗೆ ಬರೋದು ಲಾತವ್ಯರು. ಹಾಗಾಗಿ ಅವರ ಜ್ಞಾನ ಈ ಕಲ್ಪದಿಂದ ಶುರು ಮಾಡಿಕೊಂಡು ಜನರು ಅವಶ್ಯವಾಗಿ ಆ ಜ್ಞಾನ ಸಂಪಾದನೆ ಮಾಡ್ಲೇಬೇಕು ಅಂತ ಉದಾಹರಣೆ ಕೊಡ್ಲಿಕ್ಕೆ ಒಂದು ಮೀಮಾಂಸಾ ನ್ಯಾಯ ಹೇಳ್ತಾರೆ. ಮೀಮಾಂಸಾ ಶಾಸ್ತ್ರದಲ್ಲಿ ಬರೋದು ಬಹಳ ಅಪರೂಪದ ವಿಚಾರ ಒಂದಿದೆ. ಈ ತರ ವಿಷಯವನ್ನ ಶ್ರೀಮುಷ್ಣಾಚಾರ್ಯರ ವ್ಯಾಖ್ಯಾನದಲ್ಲೂ ಇನ್ನೂ ಹಲವು ವಿಷಯ ನೋಡ್ಬೋದು. ರಘುಪ್ರವೀರ ತೀರ್ಥರ ಈ ಸ್ವಾತಂತ್ರ್ಯಾಖ್ಯಾನ ಪ್ರಾಮಾಣ್ಯ ಬೋಧನೆಯಲ್ಲಿ ನೋಡ್ಬೋದು. ಈ ಎಲ್ಲ ವಿಷಯಗಳನ್ನ ನೋಡಾದ್ಮೇಲೆ ಆಗ ಶ್ರೀಮುಷ್ಣಾಚಾರ್ಯರು ಅವರು ಸ್ವಾತಂತ್ರ್ಯಾಖ್ಯಾನ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅನ್ನೋದಕ್ಕೆಲ್ಲ ಉಲ್ಲೇಖ ಮಾಡ್ಕೊಂಡು ಹೋಗ್ತಾರೆ. ಆಗ ನಮಗೆ ಖಂಡಿತ ಈ ಗ್ರಂಥ ನಾವು ಓದ್ಲೇಬೇಕು, ಇದನ್ನ ಬಿಡೋ ಹಾಗೆ ಇಲ್ಲ ಅಂತ ಆಗ ಅನ್ಸ್ಲಿಕ್ಕೆ ಶುರುವಾಗುತ್ತೆ. ಅದರಿಂದ ಆಗ ನಾವು ಈ ಗ್ರಂಥವನ್ನ ಅಧ್ಯಯನ ಮಾಡಿದ್ರೆ ವಾದಿರಾಜರ ಪರಮಾನುಗ್ರಹ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಈ ಯತಿಗಳು ಶ್ರೀಮುಷ್ಣಾಚಾರ್ಯರು ಇಂಥ ಮಹಾನುಭಾವರೆಲ್ಲ ಇದಕ್ಕೆ ವ್ಯಾಖ್ಯಾನ ಮಾಡಿದ್ದಾರೆ. ಅದೇನು ಇನ್ನೂ ಹಲವು ಸ್ವಾರಸ್ಯಕರವಾದ ವಿಷಯಗಳಿದೆ, ಅದನ್ನ ನಾಳೆ ದಿವಸ ಮತ್ತೆ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ಧನ್ಯವಾದ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರ ಗುರುಗಳೇ. ನಮಸ್ಕಾರ.